ಹೇ ಹಾಯ್, ನಾನು ಲಾಸ್ಯ. ನನಗೆ ಕತೆ ಹೇಳೋದು ಅಂದರೆ ತುಂಬ ಇಷ್ಟ. ವೆಲ್ಕಮ್ ಟು ರಹಸ್ಯ ವಿತ್ ಲಾಸ್ಯ. ಇವತ್ತು ನಿಮ್ಮೆಲ್ಲರಿಗೂ ಒಂದು ಕತೆ ಹೇಳೋ ಟೈಮ್. ದಿವ್ಯಾಗೆ ಸಿದ್ಧಾರ್ಥ್ ತುಂಬ ಇಷ್ಟ ಆಗಕ್ಕೆ ಸ್ಟಾರ್ಟ್ ಆಗ್ತಾನೆ. ಇನ್ಫ್ಯಾಕ್ಟ್ ದಿವ್ಯಂಗೆ ಸಿದ್ಧಾರ್ಥನ ನೋಡಿದ ತಕ್ಷಣವೇ ಒಂಥರ ಕ್ರಶ್ ಥರ ಆಗಿಬಿಟ್ಟಿರುತ್ತೆ. ತುಂಬ ಇಷ್ಟಪಟ್ಬಿಟ್ಟಿರ್ತಾಳೆ. ಬಟ್ ಸ್ಟಿಲ್ ಈಕೆ ಇಷ್ಟಪಡ್ತಾ ಇರೋ ಹುಡುಗನ್ನ ಆಕೆನೂ ಇಷ್ಟಪಡ್ತಾ ಇದ್ದಾಳೆ ಅಂತ ಗೊತ್ತಾದಾಗ ಇವಳ ಮೈಂಡ್ ಸೆಟ್ ಎಷ್ಟು, ಅವಳ ಮನ್ಸು ಪಾಪ ಎಷ್ಟು ನೊಂದಿರ್ಬೇಡ. ನಡ್ಕೊಂಡ್ಬರ್ಬೇಕಾದ್ರೆ ಒಬ್ಬ ವಯಸ್ಸಾಗಿರೋ ಮುದ್ಕ ಈಕೆಯನ್ನೇ ನೋಡ್ತಾ ಇರ್ತಾನೆ, ಅಂದರೆ ದಿಟ್ಟಿಸಿ ನೋಡ್ತಾ ಇರ್ತಾನೆ. ಸೀದಾ ಆ ತಾಂತ್ರಿಕನ ಹತ್ರ ಹೋಗಿ ಇವೆರಡನ್ನೂ ಕೊಟ್ಟು ಒಂದಿಷ್ಟು ದುಡ್ಡನ್ನು ಕೊಟ್ಟು ಬಂದುಬಿಡ್ತಾಳೆ. ಸುಮಾರು ಟೈಮ್ ಒಂದು 11:30, 11:45 ಮಲಗಿರ್ತಾಳೆ. ಆಕೆಗೆ ಡೋರ್ನ ಬಂದು ಯಾರೋ ತಟ್ಟಂಥ ಸೌಂಡ್ ಕೇಳಿಸುತ್ತೆ. ಬಾಗಿಲನ್ನ ತೆಗಿತಾಳೆ. ತೆಗೆದು ನೋಡಿದ್ರೆ ಬಾಗಿಲು ಮುಂದೆ ಯಾರೂ ಇರೋದಿಲ್ಲ. ಆ ಬಾಲ್ಕನಿನಲ್ಲಿ ಇರಬೇಕಾದ್ರೆ ಹಿಂದ್ಗಡೆಯಿಂದ ಯಾರೋ ಬಂದು ಪುಷ್ ಮಾಡ್ದಂಗೆ ಆಗುತ್ತೆ. ಒಂದು ಸ್ವಲ್ಪ ಮಿಸ್ ಆಗಿದ್ದು ಕೆಳಗಡೆ ಬಿದ್ದೋಗ್ತಾ ಇರ್ತಾಳೆ ಮೀರಾ. ಮೈ ಡಿಯರ್ ಮಿಸ್ಟಿಕ್ ಫ್ಯಾಮಿಲಿ, ಇವತ್ತು ನಾನು ನಿಮಗೆ ಹೇಳಕ್ಕೆ ಹೋಗ್ತಾ ಇರುವಂಥ ಈ ಒಂದು ಕಥೆ ಪ್ರೀತಿಯ ಕಥೆ. ಪ್ರೀತಿಯಲ್ಲಿ ಕುರುಡರಾಗಿ ಜನ ಏನೇನೆಲ್ಲ ಮಾಡ್ಬೋದು ಅನ್ನೋ ಒಂದು ಭಯಾನಕಕರವಾದಂಥ ಕತೆ. ಎಸ್, ಇದೇ ಇವತ್ತಿನ ಎಪಿಸೋಡ್, ದ ಬ್ಲೈಂಡ್ ಲವ್. ದಿವ್ಯಾ, ಮೀರಾ ಇಬ್ಬರು ಬೆಸ್ಟ್ ಫ್ರೆಂಡ್ಸ್. ಮೈಸೂರಿನಲ್ಲಿ ಚಿಕ್ಕ ವಯಸ್ಸಿಂದನೂ ಒಟ್ಟಿಗೆ ಓದಿರ್ತಾರೆ. ಅಲ್ಲೇ ಅವರ ಸ್ಕೂಲ್ ಮತ್ತು PUC ಕೂಡ ಮುಗಿಸ್ಕೊತಾರೆ. ಅದಾದಮೇಲೆ ಇಂಜಿನಿಯರಿಂಗ್ಗೆ ಇಬ್ಬರು CT ಕ್ರ್ಯಾಕ್ ಮಾಡಿ ಬ್ಯಾಂಗ್ಳೂರಿನಲ್ಲಿ ಒಂದು ಪ್ರತಿಷ್ಠಿತವಾದಂಥ ಇಂಜಿನಿಯರಿಂಗ್ ಕಾಲೇಜಲ್ಲಿ ಸೀಟ್ ಸಿಗುತ್ತೆ. ಅಲ್ಲೇ ಬೆಂಗಳೂರಲ್ಲಿ PG ಮಾಡಿಕೊಂಡು ಇಬ್ಬರು ಇಂಜಿನಿಯರಿಂಗ್ ಕೂಡ ಕಂಪ್ಲೀಟ್ ಮಾಡ್ಕೊತಾರೆ. ಗಾಡ್ಸ್ ಗ್ರೇಸ್, ಇಬ್ಬರಿಗೂ ಕ್ಯಾಂಪಸ್ ಸೆಲೆಕ್ಷನಲ್ಲಿ ಒಂದು IT ಕಂಪ್ನಿನಲ್ಲಿ ಪ್ಲೇಸ್ಮೆಂಟ್ ಸಹ ಆಗುತ್ತೆ. ಬಟ್ ಅವರ ಸೈಟ್ ಲೊಕೇಶನ್ ಬೆಂಗಳೂರು ಆಗಿರೋದಿಲ್ಲ, ಬಟ್ ಹೈದರಾಬಾದ್ ಆಗಿರುತ್ತೆ. ಸೊ ಫ್ಯಾಮಿಲಿನೆಲ್ಲ ಒಪ್ಪಿಸಿ ಆ ಒಂದು ಕೆಲಸನ ಒಪ್ಕೊಂಡು ಹೈದರಾಬಾದ್ಗೆ ಶಿಫ್ಟ್ ಆಗ್ತಾರೆ ದಿವ್ಯಾ ಮತ್ತು ಮೀರಾ. ಇಬ್ಬರು ಹೈದರಾಬಾದ್ ಬಂದು ತಲುಪ್ತಾರೆ. ಅಲ್ಲೇ ಒಂದು ಮೆಟ್ರೋ ಸ್ಟೇಷನ್ ಬ್ಯಾಕ್ ಸೈಡಲ್ಲಿ ಇವ್ರಿಗೆ ಒಂದು ಮನೆ ರೆಂಟಿಗೆ ಸಿಗುತ್ತೆ. ಸೊ ಇಮ್ಮಿಡಿಯೇಟ್ಲಿ ಎಲ್ಲ ಅಚ್ಚುಕಟ್ಟಾಗಿ ಜೋಡಿಸ್ಕೊತಾರೆ. ತುಂಬ ಪುಟ್ಟ ಮನೆ ಅದು, 1 BHK ಮನೆ. ಆ ಮನೆಗೆ ದಿವ್ಯಾ ಮತ್ತು ಮೀರಾ ಇಬ್ಬರು ಶಿಫ್ಟಾಗಿ ತುಂಬ ಚೆನ್ನಾಗಿ ಅವರ ಒಂದು ಅರೇಂಜ್ಮೆಂಟ್ಸ್, ಬಟ್ಟೆಗಳನ್ನ ಪ್ರತಿಯೊಂದನ್ನು ಜೋಡಿಸ್ಕೊತಾರೆ ಕಬೋರ್ಡ್ಸಲ್ಲಿ. ಒಂದು 2 ದಿನ ಬಿಟ್ಟು ಅವರ ಆ ಒಂದು ಪ್ರತಿಷ್ಠಿತವಾದಂಥ ಒಂದು IT ಕಂಪ್ನಿನಲ್ಲಿ ಇವ್ರಿಗೆ ಜಾಯ್ನಿಂಗ್ ಇರುತ್ತೆ. ಇಬ್ಬರು ಚೆನ್ನಾಗಿ ರೆಡಿಯಾಗಿ ಹೋಗ್ತಾರೆ ದಿವ್ಯಾ ಮತ್ತು ಮೀರಾ. ಇಬ್ಬರು ನೋಡೋದಕ್ಕೆ ತುಂಬ ಲಕ್ಷಣವಾಗಿರ್ತಾರೆ. ಸೊ ಇಂಡಕ್ಷನ್ಗೆ ಹೋಗ್ತಾರೆ. ಫಸ್ಟ್ ಡೇ ಕಂಪನಿ ಹೊಸ ಜಾಯ್ನರ್ಸ್ನ ವೆಲ್ಕಮ್ ಮಾಡೋದನ್ನು ಇಂಡಕ್ಷನ್ ಅಂತ ಕರೀತಾರೆ ಕಾರ್ಪೊರೇಟ್ ಟರ್ಮ್ಸಲ್ಲಿ. ಸೊ ದಿವ್ಯಾ ಮತ್ತು ಮೀರಾ ಹೋಗ್ತಾರೆ, ತುಂಬ ಎಕ್ಸೈಟೆಡ್ ಆಗಿ ಹೋಗ್ತಾರೆ. ಯಾಕಂದರೆ ಇವರು ಫ್ರೆಷರ್ಸ್, ಆಗ್ತಾನೆ ಕಾಲೇಜ್ ಮುಗಿಸ್ಕೊಂಡು ತಮ್ಮ ಒಂದು ಕರಿಯರ್ನ, ಅಂದರೆ ಜೀವನದ ಒಂದು ಕೆಲಸವನ್ನು ಸ್ಟಾರ್ಟ್ ಮಾಡಲಿಕ್ಕೆ ಹೊರಟಿರ್ತಾರೆ. ಒಂದು ಹೊಸ ಹೆಜ್ಜೆ ಅವರಿಗೆ ಜೀವನದಲ್ಲಿ. ಸೊ ಬೆಳಿಗ್ಗೆ ಎದ್ದು ಪೂಜೆ ಮಾಡಿಕೊಂಡು ಕಂಪನಿ ಕಡೆ ಹೊರಡ್ತಾರೆ. ಕಂಪನಿಗೆ ಹೋಗ್ತಾರೆ. ಫಸ್ಟ್ ಡೇ ಆಫ್ ಇಂಡಕ್ಷನಲ್ಲಿ ಏನೇನು ನಡೆಯುತ್ತೆ ಅಂತ ಹೇಳ್ಬಿಡ್ತೀನಿ. ಕಂಪನಿನ ಇಂಟ್ರೊಡ್ಯೂಸ್ ಮಾಡಿಕೊಡ್ತಾರೆ. ಕಂಪನಿ ಏನು ಮಾಡುತ್ತೆ, ಹೇಗೆ ನಡೆಯುತ್ತೆ, ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗಳು ಯಾವುದು ಅನ್ನೋದ್ರ ಬಗ್ಗೆ ಒಂದು ಇಂಟ್ರೊಡಕ್ಷನ್ ಕೊಡ್ತಾರೆ ಹೊಸ ಜಾಯ್ನರ್ಸ್ಗೆ. ಅದಾದಮೇಲೆ ಅವ್ರಿಗೆ HR ಬಂದುಬಿಟ್ಟು ಸಂಬಳದ ಬಗ್ಗೆ, ಯಾವ ಬ್ಯಾಂಕ್ ಅಕೌಂಟ್ಸು ಇಲ್ಲ ಟ್ರಾನ್ಸ್ಪೋರ್ಟೇಷನ್ ಬೇಕು ಅಂದರೆ ಕ್ಯಾಬ್ ಬಗ್ಗೆ ಒಂದು ಇಂಟ್ರೊಡಕ್ಷನ್ ಆಗಿರ್ಬೋದು, ಪ್ರತಿಯೊಂದನ್ನು ಇನ್ಫಾರ್ಮೇಷನ್ನ ಕೊಡ್ತಾ ಇರ್ತಾರೆ. ಎಲ್ಲ ಇಂಡಕ್ಷನಲ್ಲೂ ಈ ರೀತಿಯಾಗಿ ಒಂದು ಇನ್ಫಾರ್ಮೇಷನ್ನ ಕೊಡುವಂಥದ್ದು ನಾರ್ಮಲ್ ಕಾರ್ಪೊರೇಟ್ ಟರ್ಮ್ಸ್ ಆಗಿರುತ್ತೆ. ಸೊ ಇದೇ ರೀತಿ ದಿವ್ಯಾ ಮತ್ತು ಮೀರಂಗೆ ಇಂಡಕ್ಷನ್ ಎಲ್ಲ ಮುಗಿಯುತ್ತೆ. ಅವರಿಗೆ ಟೀಮ್ ಅಲಾಟ್ಮೆಂಟ್ ಕೂಡ ಆಗುತ್ತೆ. ಸೊ ಟೀಮ್ಸ್ ಅಂದರೆ ಏನು, ಇವ್ರು ಯಾವ ಪ್ರಾಸೆಸ್ಸಲ್ಲಿ ಕೆಲಸ ಮಾಡ್ತಾರೆ, ಯಾವ ಒಂದು ಟೀಮ್ಗೆ ರಿಪೋರ್ಟ್ ಮಾಡ್ತಾ ಇರ್ತಾರೆ, ಇವರ ಮ್ಯಾನೇಜರ್ ಯಾರು, ಈ ರೀತಿಯಾದಂಥ ಇನ್ಫಾರ್ಮೇಷನ್ಸ್ನೆಲ್ಲ ಕಂಪನಿಯವರು HR ಕಡೆಯಿಂದ ಇವ್ರಿಗೆ ತಿಳಿಸ್ಕೊಡ್ತಾರೆ. ಸರಿ, ಇದರಲ್ಲೂ ಅದೃಷ್ಟವಶಾತ್ ಮೀರಾ ಮತ್ತು ದಿವ್ಯಾ ಇಬ್ರಿಗೂ ಒಂದೇ ಟೀಮ್ ಸಿಗುತ್ತೆ. ಇವ್ರು ಏನು ಮಾಡ್ತಾರೆ, ಈ ಒಂದು ಟೀಮ್ಗೆ ಇವ್ರಿಗೆ ಒಬ್ಬರು ಮೆಂಟರ್ ಸಿಗ್ತಾರೆ. ಈ ಮೆಂಟರ್ ಯಾರು ಅಂದರೆ ಸಿದ್ಧಾರ್ಥ್. ನೋಡೋದಕ್ಕೆ ತುಂಬ ಚೆನ್ನಾಗಿರ್ತಾನೆ, ತುಂಬ ಎಜುಕೇಟೆಡ್, ತುಂಬ ಒಂದು 3-4 ವರ್ಷಗಳಿಂದ ಈ ಒಂದು ಕಂಪ್ನಿನಲ್ಲೇ ಕೆಲಸ ಮಾಡ್ಕೊಂಡಿರ್ತಾರೆ. ಹಾಗಾಗಿ ಇದನ್ನ ಲೀಡ್ ಮಾಡಿ ಮೆಂಟರ್ ಮಾಡಿರ್ತಾರೆ. ಇದನ್ನ ಬಡ್ಡಿ ಮಾಡ್ತಾರೆ ಇವ್ರ ಜೊತೆ. ಯಾರು ದಿವ್ಯಾ ಮತ್ತು ಮೀರಾಗೆ ಬಡ್ಡಿಯಾಗಿ ಮಾಡ್ತಾರೆ ಸಿದ್ಧಾರ್ಥನ. ಸೊ ಇಂಡಕ್ಷನ್ ಮುಗಿಸ್ಕೊಂಡು ಮೀರಾ ಮತ್ತು ದಿವ್ಯಾ ವಾಪಸ್ ಮನೆಗೆ ಹೋಗ್ತಾರೆ. ಅದಾದಮೇಲೆ ಕುತ್ಕೊಂಡು ದಿನ ಎಲ್ಲ ಎಷ್ಟು ಚೆನ್ನಾಗಿತ್ತಲ್ವಾ, ಫಸ್ಟ್ ಜಾಬ್, ಅವ್ರ ಡ್ರೀಮ್ಸ್ ಬಗ್ಗೆ ಎಲ್ಲ ಡಿಸ್ಕಸ್ ಮಾಡ್ತಾರೆ. ಸೊ ಪುಟ್ಟದಾಗೇನೋ ಅಡುಗೆ ಮಾಡಿಕೊಂಡು ವಾಪಸ್ ಮಲಗಿಬಿಡ್ತಾರೆ. ಬೆಳಿಗ್ಗೆ ಎದ್ದು
ಅವ್ರಿಗೆ ಶಿಫ್ಟ್ ಅಸೈನ್ ಆಗಿರುತ್ತೆ. 10 ಗಂಟೆಯಿಂದ ಸಾಯಂಕಾಲ 7 ಗಂಟೆ ತನಕ ಇವ್ರ ಟೀಮ್ನ ಶಿಫ್ಟು. ಅದೇ ಟೀಮ್ನ ಲೀಡ್ ಮಾಡ್ತಾ ಇರ್ತಾರೆ ಸಿದ್ಧಾರ್ಥ್. ಸೊ ಮೆಂಟರ್ ಅಂದರೆ ಒಂದು ಪ್ರಾಸೆಸ್ ಹೇಳಿಕೊಡೋದಾಗಿರಲಿ, ಯಾಕಂದರೆ ಇವ್ರಿಗೆ ಥಿಯರಿಟಿಕಲ್ ನಾಲೆಡ್ಜ್ ಇರುತ್ತೆ ಕೆಲಸದ ಬಗ್ಗೆ, ಬಟ್ ಪ್ರಾಕ್ಟಿಕಲಿ ಏನು ಮಾಡ್ತಾರೆ ಕೆಲಸದಲ್ಲಿ ಅದನ್ನು ನೋಡಿ ಕಳಿಸೋರೆ ಮೆಂಟರ್ಸು. ಸೊ ಸಿದ್ಧಾರ್ಥ್ ಇವರಿಬ್ರಿಗೂ ಮೆಂಟರ್ ಆಗಿರ್ತಾರೆ. ಹೀಗೆ ದಿನಗಳು ನಡೆಯುತ್ತೆ. ತುಂಬ ಚೆನ್ನಾಗಿ ಕೆಲಸ ಕಲಿತಾ ಇರ್ತಾರೆ ಮೀರಾ ಮತ್ತು ದಿವ್ಯಾ. ಬರ್ತಾ ಬರ್ತಾ ದಿವ್ಯಾಗೆ ಸಿದ್ಧಾರ್ಥ್ ತುಂಬ ಇಷ್ಟ ಆಗಕ್ಕೆ ಸ್ಟಾರ್ಟ್ ಆಗ್ತಾನೆ. ಇನ್ಫ್ಯಾಕ್ಟ್ ದಿವ್ಯಂಗೆ ಸಿದ್ಧಾರ್ಥನ ನೋಡಿದ ತಕ್ಷಣವೇ ಒಂಥರ ಕ್ರಶ್ ಥರ ಆಗಿಬಿಟ್ಟಿರುತ್ತೆ. ತುಂಬ ಇಷ್ಟಪಟ್ಬಿಟ್ಟಿರ್ತಾಳೆ ನೋಡಿದ ತಕ್ಷಣ, ತುಂಬ ಚೆನ್ನಾಗಿದ್ದಾನಲ್ವ ಇವನು ಅಂತ ಒಂದು ಪಾಸಿಟಿವ್ ವೈಬ್ ಆತನ ಮೇಲೆ ಸ್ಟಾರ್ಟ್ ಆಗಿರುತ್ತೆ ದಿವ್ಯಾಗೆ. ಬಟ್ ಇದನ್ನು ಆಕೆ ಎಲ್ಲೂ ಮೀರಾ ಹತ್ರ ಹೇಳ್ಕೊಂಡಿರಲ್ಲ. ಆಕೆಗೆ ಒಂದು ಸ್ವಲ್ಪ ಮುಜುಗರ, ಫಸ್ಟ್ ಟೈಮ್ ಈ ಥರ ಫೀಲ್ ಆಗ್ತಾ ಇರುತ್ತೆ ಅವಳಿಗೆ. ಸೊ ಈ ಥರ ಎಲ್ಲ ಆಗ್ತಾ ಇರುತ್ತೆ. ಸೈಲೆಂಟಾಗಿ ಅಬ್ಸರ್ವ್ ಮಾಡ್ತಾ ಇರ್ತಾಳೆ ಸಿದ್ಧಾರ್ಥನ. ಸಿದ್ಧಾರ್ಥ್ ಸಹ ಯಾವಾಗಲೂ ಅವನ ಮೋಸ್ಟ್ ಆಫ್ ದ ಟೈಮ್ ಇವರಿಬ್ಬರ ಜೊತೆನೇ ಕಳೀತಾ ಇರ್ತಾನೆ. ಅಂದರೆ ಇವ್ರ ಜೊತೆ ಬ್ರೇಕ್ಸಿಗೆ ಬರೋದು, ಟೀ ಕಾಫಿ ಕುಡಿಯೋಕ್ಕೆ ಇವರಿಬ್ಬರ ಜೊತೆ ಹೋಗೋದು, ಊಟಕ್ಕೂ ಇವ್ರ ಜೊತೆ ಬರೋದು, ಲಾಗೌಟ್ ಸಹ ಇವ್ರ ಜೊತೆ ಆಗೋದು, ಸ್ನ್ಯಾಕ್ಸು, ಆಚೆ ಕಡೆ ಎಲ್ಲಾದರೂ ಹೋಗಂಗಿದ್ರೆ ಪ್ಲ್ಯಾನ್ ಮಾಡ್ಕೊಂಡು 3 ಜನ ಒಟ್ಟಿಗೆ ಹೋಗೋದು, ಈ ಥರ ನಡೀತಿರುತ್ತೆ. ಸೊ ದಿವ್ಯಂಗೂ ಎಲ್ಲೋ ಕಡೆ ಸಿದ್ಧಾರ್ಥನನ್ನು ಇಷ್ಟಪಡ್ತಾ ಇದ್ದಾನೆ ಅಂತ ಆಕೆಗೆ ಅನ್ಸೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಒಂದು ದಿನ ಏನಾಗುತ್ತೆ, ಸಿದ್ಧಾರ್ಥು ಈಕೆ ಯಾರು ದಿವ್ಯಾನ ನಿನ್ನ ಜೊತೆ ಸ್ವಲ್ಪ ಮಾತಾಡಬೇಕು ಪರ್ಸ್ನಲ್ ಆಗಿ ಬಾ ಅಂತ ಕರೀತಾನೆ. ದಿವ್ಯಾಗೆ ಒಂದು ಕಡೆ ಎಕ್ಸೈಟ್ಮೆಂಟ್, ಖುಷಿ ಆಗ್ತದೆ. ಯಾಕಂದರೆ ಆಕೆ ಇಷ್ಟಪಡೋ ಹುಡುಗ ಆಕೆ ಹತ್ರ ಬಂದು ನಾನು ನಿನ್ನ ಜೊತೆ ಪರ್ಸ್ನಲಾಗಿ ಮಾತಾಡಬೇಕು ಅಂತ ಹೇಳ್ತಾನೆ. ಸೊ ಆಕೆಗೆ ಖುಷಿ, ಏನು ಮಾಡಬೇಕು ಅಂತ ಗೊತ್ತಾಗೋದಿಲ್ಲ. ಆಗ ಅವತ್ತು ಅಂದ್ಕೊತಾಳೆ ಅವಳು, ಓಕೆ ಇವನೇನಾದರೂ ನನ್ನ ಹತ್ರ ಏನಾದರೂ ಹೇಳ್ಕೊಂಡ್ರೆ ಇವತ್ತು ಹೋಗಿ ಮೀರಾ ಹತ್ರ ಎಲ್ಲ ವಿಷಯ ಹೇಳ್ಬಿಡೋಣ. ಯಾಕೆಂದರೆ ಇವರಿಬ್ಬರು ಮಧ್ಯೆ ಏನೂ ಮುಚ್ಚುಮರೆ ಏನೂ ಇರೋದಿಲ್ಲ. ಯೂಶಲಿ ಎಲ್ಲದನ್ನೂ ಹೇಳ್ಕೊತಾ ಇರ್ತಾರೆ. ಪಾಪ ಈ ಒಂದು ವಿಷಯನ ಮೀರಾಯಿಂದ ಮುಚ್ಚಿಟ್ಬಿಟ್ಟಿರ್ತಾಳೆ ದಿವ್ಯಾ. ಸೊ ಅದೊಂದು ಗಿಲ್ಟ್ ಕಾಡ್ತಾ ಇರುತ್ತೆ ಅವಳಿಗೆ. ಹಾಗಾಗಿ ಇವತ್ತು ಮನೆಗೆ ಹೋಗಿ ಹೇಳ್ಬಿಡೋಣ ಅಂತ ಡಿಸೈಡ್ ಮಾಡ್ಕೊಂಡಿರ್ತಾಳೆ. ಸೊ ಸಿದ್ಧಾರ್ಥು ಹೇಳಿರ್ತಾನೆ ದಿವ್ಯಾಗೆ, ಲಾಗೌಟ್ ಆದಮೇಲೆ ನೀನು ಮೀರಾನ್ ಕಳಿಸ್ಬಿಡು, ನಾನು ನಿನ್ನ ಜೊತೆ ಇಂಪಾರ್ಟೆಂಟಾಗಿ ಏನೋ ಮಾತಾಡಬೇಕು, ಮೀಟ್ ಮಾಡ್ಕೊಂಡು ನೀನು ಆಮೇಲೆ ಮನೆಗೆ ಹೋಗು ಅಂತ ಹೇಳಿರ್ತಾನೆ. ಸೊ ಹಾಗಾಗಿ ದಿವ್ಯಾ ನನಗೇನೋ ಕೆಲಸ ಇದೆ, ನಾನು ನನ್ನ ಶಿಫ್ಟ್ನ ಎಕ್ಸ್ಟೆಂಡ್ ಮಾಡ್ತಾ ಇದ್ದೀನಿ, ನೀನು ಹೊರಡು ಲಾಗೌಟ್ ಮಾಡಿಕೊಂಡು ಅಂತ ಹೇಳ್ತಾಳೆ. ಸರಿ ಮೀರಾ ಆಯಿತು ಅಂದ್ಕೊಂಡು ಹೊರಟು ಬರ್ತಾಳೆ. ಕ್ಯಾಫೆಟೇರಿಯಾನಲ್ಲಿ ದಿವ್ಯಾ ಮತ್ತು ಸಿದ್ಧಾರ್ಥ್ ಇಬ್ಬರು ಮೀಟ್ ಮಾಡ್ತಾರೆ. ದಿವ್ಯಾನ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತಾಳೆ. ಸಿದ್ಧಾರ್ಥು ದಿವ್ಯಾನ ಇಷ್ಟಪಡ್ತಾ ಇದ್ದೀನಿ ಅಂತ ಹೇಳ್ತಾನೆ. ಇವರಿಬ್ಬರು ಮೋಸ್ಟ್ಲಿ ಕಮಿಟ್ ಆಗ್ಬೋದು, ಒಂದು ಪ್ರಪೋಸ್ ಮಾಡ್ತೀನಿ ಅನ್ನೋ ಎಕ್ಸ್ಪೆಕ್ಟೇಷನ್ಸಲ್ಲಿ ದಿವ್ಯಾ ಇರ್ತಾಳೆ. ಬಟ್ ಸಿದ್ಧಾರ್ಥ್ ಅಲ್ಲಿಗೆ ಬಂದು ದಿವ್ಯಾಗೆ ಹೇಳೋದು, ಆತ ಮೀರನನ್ನು ಇಷ್ಟಪಡ್ತಾ ಇದ್ದೀನಿ, ಹೇಗಾದರೂ ಮಾಡಿ ನನಗೆ ಹೆಲ್ಪ್ ಮಾಡು, ನನಗೆ ಅನ್ಸುತ್ತೆ ಮೀರಾ ಕೂಡ ನನ್ನನ್ನು ಇಷ್ಟಪಡ್ತಾ ಇದ್ದಾಳೆ ಅಂತ, ಬಟ್ ನನ್ನ ಫೀಲಿಂಗ್ಸ್ ನನಗೆ ಹೇಳ್ಕೊಳಕ್ಕೆ ಒಂದು ಸ್ವಲ್ಪ ಭಯ ಇದೆ, ಅವಳ ಮನಸ್ಸಲ್ಲಿ ಏನಿದೆ ಅಂತ ತಿಳ್ಕೊಂಡು ನನಗೆ ಹೇಳು ಅಂತ ದಿವ್ಯಾ ಹತ್ರ ಹೆಲ್ಪ್ ಕೇಳ್ತಾನೆ ಸಿದ್ಧಾರ್ಥ್. ಇದನ್ನು ಕೇಳಿಸ್ಕೊಂಡಂತಹ ದಿವ್ಯಾಗೆ ಸಿಕ್ಕಾಪಟ್ಟೆ ಬೇಜಾರಾಗ್ಬಿಡುತ್ತೆ. ಆಕೆಗೆ ಒಂಥರ ಹಾರ್ಟ್ ಬ್ರೇಕ್ ಆಗಿಬಿಡುತ್ತೆ. ನಾನು ಇಷ್ಟಪಟ್ಟಿನಲ್ಲ ಈ ಹುಡುಗ ನನ್ನ ಹತ್ರನೇ ಬಂದುಬಿಟ್ಟು ಹೆಲ್ಪ್ ಕೇಳ್ತಾ ಇದ್ದಾನಲ್ಲ, ಅದು ನನ್ನ ಬೆಸ್ಟ್ ಫ್ರೆಂಡನ್ನು ಇಷ್ಟಪಡ್ತಾ ಇದ್ದೀನಿ ಅಂತ ಬೇರೆ ಹೇಳ್ತಾ ಇದ್ದಾನೆ. ಏನಿದು ನಾನು ಮೀರಾಗೆ ಹೇಗೆ ಹೇಳಲಿ ಇದನ್ನು, ನಾನು ಇಷ್ಟಪಡ್ತಾರೋ ಹುಡುಗ ನಿನ್ನನ್ನು ಇಷ್ಟಪಡ್ತಾ ಇದ್ದಾನೆ ಅಂತ ತುಂಬ ಯೋಚನೆ ಮಾಡ್ಕೊಂಡು ಕನ್ಫ್ಯೂಷನಲ್ಲೇ ಮನೆ ತನಕ ಹೋಗ್ತಾಳೆ. ಮನೆಗೆ ಹೋಗಾದ್ಮೇಲೆ ಇವಳಿನ್ನ ಏನೂ ಕಾನ್ವರ್ಸೇಷನ್ ಸ್ಟಾರ್ಟ್ ಮಾಡಿರಲ್ಲ ದಿವ್ಯಾ ಮೀರಾ ಜೊತೆ. ಅಷ್ಟರಲ್ಲೇ ಮೀರಾ ಬಂದುಬಿಟ್ಟು, ದಿವ್ಯಾ ನನ್ನ ಹತ್ರ ಒಂದು ವಿಷಯ ಹೇಳಬೇಕು ಅಂತ ಬರ್ತಾಳೆ. ಇವಳು ನಾನು ನಿನ್ನ ಹತ್ರ ಒಂದು ವಿಷಯ ಮಾತಾಡಬೇಕು. ಅಲ್ಲಿ ತನಕ ದಿವ್ಯನ ಮನಸ್ಸು ತುಂಬ ಕನ್ಫ್ಯೂಷನ್ ಇರುತ್ತೆ. ಬಟ್ ಪಾಪ ಎಷ್ಟೇ ಅದು ಬೆಸ್ಟ್ ಫ್ರೆಂಡು ಹೇಗೆ ಹೇಳದೆ ಇರೋಕ್ಕಾಗುತ್ತೆ ಅಂದ್ಬಿಟ್ಟು ಇವಳು ಹೇಳಬೇಕು ಅಂತ ರೆಡಿಯಾಗಿರ್ತಾಳೆ. ಅಷ್ಟರಲ್ಲಿ ಮೀರಾ ಬಂದು, ನಾನು ಸಿದ್ಧಾರ್ಥನ ಇಷ್ಟಪಡ್ತಾ ಇದ್ದೀನಿ ಅಂತ ಹೇಳ್ಬಿಡ್ತಾಳೆ. ದಿವ್ಯಾಗೆ ಇದು ಇನ್ನೊಂದು ಹೊಡೆತ, ದೊಡ್ಡ ಹೊಡೆತ. ಆತ ಬಂದು ನಾನು ನಿನ್ನ ಫ್ರೆಂಡನ್ನು ಇಷ್ಟಪಡ್ತಾ ಇದ್ದೀನಿ ಅನ್ನೋದು ಒಂದು ಕಡೆ, ಈಕೆ ಇಷ್ಟಪಡ್ತಾರೋ ಹುಡುಗ ಈಕೆಯ ಬೆಸ್ಟ್ ಫ್ರೆಂಡನ್ನೇ ಇಷ್ಟಪಡ್ತಾ ಇದ್ದಾಳೆ ಅನ್ನೋ ಒಂದು ಶಾಕ್ನೇ ಅವಳಿಗಿನ್ನ ತಡ್ಕೊಳಕ್ಕಾಗಿಲ್ಲ. ಅಷ್ಟರಲ್ಲಿ ಬೆಸ್ಟ್ ಫ್ರೆಂಡ್ ಬಂದುಬಿಟ್ಟು ನೀನು ಇಷ್ಟಪಡ್ತಾರೋ ಹುಡುಗನ ಅಫ್ಕೋರ್ಸ್ ಇವಳಿಗೆ ಪಾಪ ಅವಳಿಗೆ ಗೊತ್ತಿಲ್ಲ ಇವಳು ಇಷ್ಟಪಡ್ತಾ ಇದ್ದಾಳೆ ಅಂತ. ಬಟ್ ಸ್ಟಿಲ್ ಈಕೆ ಇಷ್ಟಪಡ್ತಾ ಇರೋ ಹುಡುಗನ್ನೇ ಆಕೆನೂ ಇಷ್ಟಪಡ್ತಾ ಇದ್ದಾಳೆ ಅಂತ ಗೊತ್ತಾದಾಗ ಇವಳು ಮೈಂಡ್ ಸೆಟ್ ಎಷ್ಟು, ಅವಳ ಮನಸ್ಸು ಪಾಪ ಎಷ್ಟು ನೊಂದಿರ್ಬೇಡ. ಬಟ್ ಅವಳಿಗೆ ಶಾಕ್ ಆಗುತ್ತೆ. ಇವಳಿಗೆ ಒಂಥರ ಬೀಟ್ರೆ ಮಾಡ್ದಂಗೆ ಅನಿಸುತ್ತೆ. ಸರಿ ನಾನು ಹೇಳ್ಕೊಳ್ಳಿಲ್ಲ, ಇವಳು ಅದನ್ನ ಹತ್ರ ಹೇಳ್ಬೋದಾಗಿತ್ತಲ್ವಾ, ಇವಳು ಯಾಕೆ ನನ್ನ ಹತ್ರ ಹೇಳಿಲ್ಲ, ಇವಳು ಲಾಸ್ಟ್ ಮೂಮೆಂಟಲ್ಲಿ ಬಂದುಬಿಟ್ಟು ಯಾಕೆಂದರೆ ಸಿದ್ಧಾರ್ಥು ಮೀರಾನ ನಾಳೆ ಮೀಟ್ ಮಾಡುವಂತ ಕೇಳಿರ್ತಾನೆ. ಹಾಗಾಗಿ ಮೀರಾ ಇವತ್ತು ಬಂದು ದಿವ್ಯಾಗೆ ಇನ್ಫಾರ್ಮ್ ಮಾಡ್ತಾ ಇರ್ತಾಳೆ. ಈ ವಿಷಯ ದಿವ್ಯಂಗೆ ಗೊತ್ತಾಗುತ್ತೆ. ಮೀರಾ ಹೇಳ್ತಾಳೆ, ನಾಳೆ ಸಿದ್ಧಾರ್ಥ್ ಮೀಟ್ ಮಾಡೋಕ್ಕೆ ಕರೆದಿದ್ದಾನೆ
ಅಂತ. ಇವಳಿಗೆ ಎಲ್ಲೋ ಒಂದು ಕಡೆ ಇವರಿಬ್ಬರು ನನ್ನ ಹತ್ರ ಮುಚ್ಚಿಟ್ಬಿಟ್ರು, ನನ್ನ ಬೆಸ್ಟ್ ಫ್ರೆಂಡ್ ನನ್ನ ಹತ್ರನೇ ಮುಚ್ಚಿಟ್ಬಿಟ್ಲಲ್ಲ, ಇವಳು ಹೆಂಗೆ ನನಗೆ ಈ ಥರ ಮೋಸ ಮಾಡಿಬಿಟ್ಲು, ಮುಂಚೆನೇ ಹೇಳ್ಬಿಟ್ಟಿದ್ರೆ ನಾನು ಇಷ್ಟು ಫೀಲಿಂಗ್ಸ್ ಬೆಳೆಸ್ಕೊತಾ ಇರಲಿಲ್ಲ ಅಲ್ವಾ ಅವನ ಬಗ್ಗೆ ಅನ್ನೋ ಒಂದು ಸಣ್ಣ ಕೋಪ ಸ್ಟಾರ್ಟ್ ಆಗುತ್ತೆ ಯಾರು ದಿವ್ಯಾ ಮನಸ್ಸಲ್ಲಿ. ಅವಳಿಗೆ ಆ ಒಂದು ಬೇಜಾರು ಮನಸ್ಸಲ್ಲಿ ಇದ್ದೇ ಇರುತ್ತೆ. ಸೊ ನೆಕ್ಸ್ಟ್ ಡೇ ಸಿದ್ಧಾರ್ಥ್ ಮತ್ತು ಮೀರಾ ಮೀಟ್ ಮಾಡ್ತಾರೆ. ಇಬ್ಬರು ಒಬ್ರಿಗೊಬ್ರು ಅವರ ಮನಸ್ಸಲ್ಲಿರೋದನ್ನ ಅಂದರೆ ಇಷ್ಟಗಳನ್ನ ಹೇಳ್ಕೊತಾರೆ. ಇಬ್ಬರು ಕಮಿಟ್ ಕೂಡ ಆಗ್ತಾರೆ, ಒಂದು ರಿಲೇಷನ್ಶಿಪ್ಪಿಗೆ ಬರ್ತಾರೆ. ತುಂಬ ಚೆನ್ನಾಗಿ ನಡೀತಾ ಇರುತ್ತೆ ಅವರಿಬ್ಬರು ರಿಲೇಷನ್ಶಿಪ್ಪು. ಒಂದು 15-20 ದಿನ ಆಗುತ್ತೆ. ದಿನ ಆಫೀಸ್ಗೆ ಹೋದರೆ ಇಬ್ಬರು ಒಟ್ಟಿಗೆ ಇರ್ತಾರೆ. ಮನೆಗೆ ಬಂದು ಮೀರಾ ಅವನ ಜೊತೆನೇ ಫೋನ್ ಕಾಲ್ಸು. ಎಲ್ಲೋ ಒಂದು ಕಡೆ ದಿವ್ಯಂಗೆ ಐಸೋಲೇಟ್ ಆದೆ ಅಂತ ಅನ್ನಿಸ್ತಾ ಇರುತ್ತೆ. ಅಂದರೆ ಅವಳ ಬಗ್ಗೆ ಕಾನ್ಸಂಟ್ರೇಷನ್ ಕಮ್ಮಿ ಆಗಿದೆ ಮೀರಾ ಕಡೆಯಿಂದ ಅನ್ನುವಂಥ ಒಂದು ಕೊರಗು ದಿವ್ಯಾ ಮನಸ್ಸಲ್ಲಿ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ಬರ್ತಾ ಬರ್ತಾ ಆ ಬೇಜಾರು ಸಿಟ್ಟಾಗಿ ಕನ್ವರ್ಟ್ ಆಗುತ್ತೆ. ಇವಳಿಗೆ ಯಾವ ಮಟ್ಟಕ್ಕೆ ಸಿಟ್ಟು ಬಂದುಬಿಡುತ್ತೆ ಅಂದರೆ ಮೀರಾನ ಕಂಪ್ಲೀಟಾಗಿ ಅವಾಯ್ಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾಳೆ ದಿವ್ಯಾ. ಅಂದರೆ ಜೊತೆಗೆ ಊಟಕ್ಕೆ ಹೋಗೋದನ್ನು ಬಿಟ್ಬಿಡ್ತಾಳೆ, ಬ್ರೇಕಿಗೆ ಹೋಗೋದನ್ನು ಬಿಟ್ಬಿಡ್ತಾಳೆ. ಅವಳೇನೋ ಒಂದು 100%ಅಲ್ಲಿ ಒಂದು 10% ಈಕೆನ ಅವಾಯ್ಡ್ ಮಾಡಿದ್ರೆ ಇವಳಿಗೆ 100-200% ಅವಾಯ್ಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾಳೆ. ಯಾವುದು ದಿವ್ಯಾ ಮೀರಂಗೆ ಯಾಕೋ ಒಂದು ಸ್ವಲ್ಪ ವಿಯರ್ಡ್ ಅನಿಸುತ್ತೆ. ಬಟ್ ಇವಳಿಗೆ ಯಾವ ಮಟ್ಟಕ್ಕೆ ಫ್ರಸ್ಟ್ರೇಟ್ ಆಗಿಬಿಟ್ಟಿರುತ್ತೆ ಅಂದರೆ ದಿವ್ಯಾ ಶಿಫ್ಟ್ನೇ ಚೇಂಜ್ ಮಾಡಿಸ್ಕೊಂಡ್ಬಿಡ್ತಾಳೆ ಆಫೀಸಲ್ಲಿ. ನಾನು ಇವಳು ಹೋಗೋ ಟೈಮಿಂಗ್ಸಲ್ಲಿ ಈ ಟೀಮಲ್ಲೂ ಇರೋದು ಬೇಡ, ನಂಗೆ ಇವಳು ಮುಖಾನೂ ನೋಡೋಕೆ ಇಷ್ಟ ಇಲ್ಲ ಅಂದ್ಬಿಟ್ಟು ಏನು ಮಾಡ್ತಾಳೆ, ಸೀದಾ ಟೈಮಿಂಗ್ಸ್ ಅಂದರೆ ನೈಟ್ ಶಿಫ್ಟ್ ಹಾಕ್ಸ್ಕೊಂಡ್ಬಿಡ್ತಾಳೆ. ಸೊ ಇವರಿಬ್ಬರು ಸಿಗ್ತಾನೆ ಇರೋದಿಲ್ಲ. ಇವಳು ಮಲಗಿದ್ದಾಗ ಅವಳು ಆಫೀಸ್ಗೆ ಹೋಗೋದು, ಅವಳು ಆಫೀಸ್ಗೆ ಹೋದಾಗ ಇವಳು ಮಲಗಿರೋದು, ಈ ಥರ ನಡೀತಾ ಇರುತ್ತೆ. ಒಂದಿನ ಫುಲ್ಲು ಬೇಜಾರು ಮಾಡಿಕೊಂಡು ಒಂದು ವಾರ ರಜಾ ಹಾಕ್ಬಿಡ್ತಾಳೆ ದಿವ್ಯಾ. ನಾನು ಊರಿಗೆ ಹೋಗಿ ಬರ್ತೀನಿ ಅಂತ ಮೈಸೂರು ಹತ್ರ ಒಂದು ಹಳ್ಳಿ ಊರು ಬಂದುಬಿಡ್ತಾಳೆ ದಿವ್ಯಾ. ವಾಪಸ್ ಊರಿಗೆ ಒಂದು ವಾರದ ಮಟ್ಟಿಗೆ ರಜಾ ಹಾಕ್ಕೊಂಡು ಸರಿ ಅಲ್ಲಿ ಏನು ಮಾಡ್ತಾಳೆ, ಒಂದಿನ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಕೆರೆ ಕಟ್ಟೆ ಮೇಲೆ ನಡ್ಕೊಂಡು ಇರ್ತಾಳೆ. ನಡ್ಕೊಂಬರ್ಬೇಕಾದ್ರೆ ಒಬ್ಬ ವಯಸ್ಸಾಗಿರೋ ಮುದುಕ ಈಕೆಯನ್ನೇ ನೋಡ್ತಾ ಇರ್ತಾನೆ, ಅಂದರೆ ದಿಟ್ಟಿಸಿ ನೋಡ್ತಾ ಇರ್ತಾನೆ. ಇವಳಿಗೊಂದು ಸ್ವಲ್ಪ ವಿಯರ್ಡ್ ಅನಿಸುತ್ತೆ, ಏನಪ್ಪ ಹಿಂಗೆ ನೋಡ್ತಾ ಇದ್ದಾನಲ್ಲ ಅಂತ. ಹೋಗ್ಬೇಕಾದ್ರೂ ನೋಡಿರ್ತಾಳೆ ಇವಳು. ವಾಪಸ್ ಬರಬೇಕಾದ್ರೆ ಅಯ್ಯಪ್ಪ ಅಲ್ಲೇ ನಿಂತ್ಕೊಂಡು ಇನ್ನೂ ನೋಡ್ತಾನೆ ಇರ್ತಾನೆ ಇವಳು ಯಾಕೆ ಅಪ್ಪ ಹಿಂಗೆ ನೋಡ್ತಾ ಇದೆ, ಈ ತಾತ ಯಾಕೆ ಹಿಂಗೆ ನಾನು ನೋಡ್ತಾ ಇದೆ ಅಂದ್ಬಿಟ್ಟು ಅಂದರೆ ಆ ಕಡೆ ಅಷ್ಟೊಂದು ಕಾನ್ಸಂಟ್ರೇಟ್ ಮಾಡೋಕ್ಕೆ ಹೋಗ್ದೆ. ಹಾಗೆ ಪಾಸ್ ಆಗ್ಬಿಡ ಅಂತ ಹೋಗಬೇಕಾದ್ರೆ ಆ ಒಬ್ಬ ಮುದುಕ ದಿವ್ಯಾಳನ್ನು ನಿಲ್ಲಿಸಿ ಮಾತಾಡಿಸ್ತಾನೆ. ನೀನು ಏನನ್ನು ಇಷ್ಟಪಟ್ಟಿದೆಯೋ ಅದಕ್ಕೆ ಇನ್ನೊಂದಿಷ್ಟ, ನಿನಗೆ ಕಷ್ಟ, ಬಟ್ ನೀನು ಇಷ್ಟಪಟ್ಟಿರೋದು ನಿನಗೆ ಸಿಗುತ್ತೆ, ಆದರೆ ನೀನು ನಾನು ಹೇಳ್ದಂಗೆ ಮಾಡಬೇಕು ಅಂತ ಹೇಳ್ತಾರೆ. ಇವಳಿಗೆ ಸಿಕ್ಕಾಪಡೆ ಕನ್ಫ್ಯೂಸ್ ಆಗುತ್ತೆ. ಏನಿದು, ಏನು ಹಿಂಗೆ ಅಂದ್ಬಿಟ್ರಲ್ಲ, ನಾನು ಇಷ್ಟಪಟ್ಟಿರೋದು ಸಿದ್ಧಾರ್ಥಗೆ ಮೀರಾ ಕಂಡ್ರೆ ಇಷ್ಟ, ಅದು ನನಗೆ ಕಷ್ಟ ಹೌದು. ಸಿದ್ಧಾರ್ಥ್ ನನಗೆ ಸಿಗಬೇಕು ಅಂದರೆ ನಾನು ಈ ತಾತನ ಹತ್ರ ಹೋಗಬೇಕಾ, ಏನು ನಡೀತಾ ಇದೆ ಇಲ್ಲಿ ಅಂದ್ಬಿಟ್ಟು ಏನು ಮಾಡ್ತಾಳೆ, ಮತ್ತೆ ನೆಕ್ಸ್ಟ್ ಡೇ ದಿವ್ಯಾ ಅದೇ ಕೆರೆ ಕಟ್ಟೆ ಮೇಲೆ ಹೋಗ್ತಾಳೆ. ಮತ್ತೆ ಆ ತಾತ ಅಲ್ಲೇ ಇರುತ್ತೆ. ಇವಳನ್ನ ನೋಡ್ಕೊಂಡು ನಗಾಡ್ತಾ ಇರುತ್ತೆ, ವಿಚಿತ್ರವಾಗಿ ನಗಾಡ್ತಾ ಇರುತ್ತೆ ಆ ತಾತ. ವಾಪಸ್ ಬರಬೇಕಾದ್ರೆ ಇವಳಿಗೂ ಅದೊಂದು ಕೆಟ್ಟು ಹುಚ್ಚಿರುತ್ತೆ ಸಿದ್ಧಾರ್ಥ್ ಬಗ್ಗೆ. ಅವಳು ಎಷ್ಟೇ ಟ್ರೈ ಮಾಡಿದ್ರು ಸಿದ್ಧಾರ್ಥನ ಮರೆಯೋಕ್ಕಾಗಿರೋದಿಲ್ಲ. ಮೀರಾ ಮೇಲೆ ಸಿಟ್ಟು ದ್ವೇಷ ಬಂದಿರುತ್ತೆ ಹೊರತು ಸಿದ್ಧಾರ್ಥ್ ಮೇಲೆ ಪ್ರೀತಿ ಕಮ್ಮಿ ಆಗಿರೋದಿಲ್ಲ ದಿವ್ಯಾಗೆ. ಸೊ ಹೆಂಗಾದರೂ ಮಾಡಿ ಸಿದ್ಧಾರ್ಥನ ಪಡ್ಕೊಳ್ಳೋದಕ್ಕೆ ಒಂದು ಅವಕಾಶ ಇದೆಯಾ ಅಂತ ನೋಡೋದಕ್ಕೋಸ್ಕರ ಆ ತಾತನ ಹತ್ರ ದೇವಸ್ಥಾನದಿಂದ ವಾಪಸ್ ಬರಬೇಕಾದ್ರೆ ದಿವ್ಯಾ ಹೋಗ್ತಾಳೆ. ಹೋಗಿ ಈ ಥರ ನಾನು ಒಬ್ಬ ಹುಡುಗನ ಇಷ್ಟಪಡ್ತಾ ಇದ್ದೀನಿ ಎಲ್ಲ ಹೇಳ್ಕೊಂಡ್ಬಿಡ್ತಾಳೆ. ಅವಳ ಲೈಫಲ್ಲಿ ಏನೇನು ನಡೀತಾ ಇದೆ ಪ್ರತಿಯೊಂದು ಆ ತಾತನ ಹತ್ರ ಹೇಳ್ಕೊತಾಳೆ. ಈ ಥರ ನಾನು ಇಷ್ಟಪಟ್ಟೆ, ಅವ್ನು ನೋಡಿದ್ರೆ ನನ್ನ ಸ್ನೇಹಿತನೇ ಇಷ್ಟಪಟ್ಟಿದ್ದಾನೆ, ನನ್ನ ಮುಂದೆನೇ ಇವರಿಬ್ಬರು ಓಡಾಡ್ತಾರೆ, ನಂಗೆ ತುಂಬ ಸಂಕಟ ಆಗುತ್ತೆ, ನಾನು ತುಂಬ ಇಷ್ಟಪಟ್ಟಿದ್ದೆ ಆ ಹುಡುಗನ್ನ, ನಂಗೆ ಅವನಿಲ್ಲದೆ ಕಷ್ಟ ಆಗ್ತಾಯಿದೆ, ನಂಗೆ ಅವ್ನು ಬೇಕು ಅಂತ ಈ ರೀತಿ ಎಲ್ಲ ಅವಳ ಆಸೆಗಳನ್ನೆಲ್ಲ ಆ ಮುದುಕನ ಹತ್ರ ಹೇಳ್ಕೊಂಡ್ಬಿಡ್ತಾಳೆ. ಆಗ ಆ ಮುದುಕ ಇಟ್ಕೊಂಡು, ನೋಡು ನಿನ್ನ ಕಣ್ಣಂಗೆ ನಾನು ಮುದುಕನ ಥರ ಕಾಣ್ತೀನಿ, ಆದರೆ ನಾನು ಬರೀ ಮುದುಕ ಅಲ್ಲ, ನಾನೊಬ್ಬ ತಾಂತ್ರಿಕ, ನಾನು ಮನಸ್ಸು ಮಾಡಿದ್ರೆ ಆ ಹುಡುಗನ್ನ ನಿನ್ನ ವಶ ಮಾಡಬಲ್ಲೆ, ಆದರೆ ನೀನು ಅದಕ್ಕೆ ಕೆಲವೊಂದು ವಸ್ತುಗಳನ್ನ ನನಗೆ ತಂದು ಕೊಡಬೇಕಾಗತ್ತೆ, ನಾನು ಹೇಳಿದ ಕೆಲಸ ಮಾಡು, ನನಗೆ ಒಂದಿಷ್ಟು ದುಡ್ಡು ಕೊಟ್ಬಿಡು, ನಾನು ನಿನಗೆ ಈ ಕೆಲಸ ಮಾಡಿಕೊಡ್ತೀನಿ ಅಂತ ಆ ತಾತ ದಿವ್ಯಾಗೆ ಮಾತು ಕೊಡುತ್ತೆ. ಇವಳು ರಾತ್ರಿಯೆಲ್ಲ ಹೋಗಿ ಯೋಚನೆ ಮಾಡ್ತಾಳೆ. ಎಷ್ಟೇ ಟ್ರೈ ಮಾಡಿದ್ರು ಸಿದ್ಧಾರ್ಥಿಂದ ಅವಳ ಕಾನ್ಸಂಟ್ರೇಷನ್, ಅವಳದು ಆಸಕ್ತಿ ಕಮ್ಮಿನೇ ಆಗ್ತಾ ಇರೋದಿಲ್ಲ. ಅಷ್ಟು ಇಷ್ಟಪಟ್ಬಿಟ್ಟಿರ್ತಾಳೆ ಸಿದ್ಧಾರ್ಥನ ದಿವ್ಯಾ. ಸೊ ಒಂದು ಕೆಟ್ಟ ನಿರ್ಧಾರಕ್ಕೆ ಬಂದೇ ಬಿಡ್ತಾಳೆ. ನೆಕ್ಸ್ಟ್ ಡೇ ಹೋಗ್ತಾಳೆ. ಹೋಗಿ ಸರಿ ನೀವು ಹೇಳಿದ್ದಕ್ಕೆಲ್ಲ ನಾನು ಒಪ್ಕೊತೀನಿ, ನಾನು ನಿಮ್ಗೆ ಇಷ್ಟು ದುಡ್ಡು ಕೊಡ್ತೀನಿ, ನನಗೆ ಆ ಹುಡುಗ ನನಗೆ ಸಿಗೋ ಹಾಗೆ ಮಾಡಿ ಅಂತ ಹೇಳ್ತಾಳೆ.
ಆಗ ತಾತ ಹೇಳುತ್ತೆ, ಈ ಒಂದು ಪ್ರಾಸೆಸ್ಸಲ್ಲಿ ಅಂದರೆ ಈ ಒಂದು ಏನಿದೆ ದಾರಿ ನೀವೇನು ಹುಡ್ಕೊಂಡಿದ್ದೀರಾ ಆ ದಾರಿನಲ್ಲಿ ಯಾರಿಗಾದ್ರೂ ತೊಂದರೆ ಆಗೇ ಆಗುತ್ತೆ, ಅದು ನಿಮ್ಮ ಸ್ನೇಹಿತೆಗೆ ಆಗೇ ಆಗುತ್ತೆ ತೊಂದರೆ. ಅದಕ್ಕೆ ದಿವ್ಯ ಇಟ್ಕೊಂಡು ಏನಾದರೂ ಆಗಲಿ ಅವಳಿಗೆ, ನನಗೆ ಇವಾಗ ಅವಳ ಬಗ್ಗೆ ನನಗೆ ಗಮನನೇ ಇಲ್ಲ, ನನಗೆ ನನ್ನ ಹುಡುಗ ಸಿಕ್ಕಿದ್ರೆ ಸಾಕು, ನನ್ನ ಹುಡುಗನ ಕಿತ್ಕೊಂಡ್ಲು ಅವಳು, ಮೋಡಿ ಮಾಡಿ ನನ್ನ ಹುಡುಗನ್ನ ಅವಳು ಬಲೆಗೆ ಹಾಕ್ಕೊಂಡಿದ್ದಾಳೆ ಅಂತ ಎಲ್ಲ ಹೇಳ್ತಾರೆ. ಸರಿ ಆಯಿತು, ನನಗೆ ಆ ಹುಡುಗಿಯ ಒಂದು ಫೋಟೋ ಬೇಕು ಮತ್ತು ಆಕೆ ಯೂಸ್ ಮಾಡುವಂತಹ ಬಟ್ಟೆಯ ತುಂಡು ಬೇಕು ಅಂತ ಕೇಳ್ತಾರೆ. ಇವಳು ಫೋಟೋಗ್ರಾಫ್ ಇವಳು ಫೋನಲ್ಲಿರುತ್ತೆ, ಪ್ರಿಂಟೌಟ್ ತೊಗೊಂಡ್ಬಿಡ್ಬೋದು. ಬಟ್ ಬಟ್ಟೆಗೆ ಏನು ಮಾಡ್ತಾಳೆ ಅಂದರೆ ಸೀದಾ ಮೀರಾ ಮನೆಗೆ ಹೋಗ್ತಾಳೆ. ಅವ್ರ ತಾಯಿ ಹತ್ರ ಮೀರಾ ಕೆಲವೊಂದು ಬಟ್ಟೆಗಳನ್ನ ತೊಗೊಂಬರೋದಕ್ಕೆ ಹೇಳಿದ್ದಾಳೆ, ನಾನು ಊರಿಗೆ ಬಂದಿದ್ದೀನಲ್ವಾ, ಅವಳದು ಕೆಲವೊಂದು ಬಟ್ಟೆಗಳು ಬೇಕಂತೆ, ನನಗೆ ಗೊತ್ತು, ನಾನು ಕಬೋರ್ಡಲ್ಲಿ ಹೋಗಿ ತೊಗೊತೀನಿ ಅಂತ ಹೇಳ್ತಾಳೆ. ಸರಿ, ಇಬ್ಬರು ಚಿಕ್ಕ ವಯಸ್ಸಿಂದ ಒಟ್ಟಿಗೆ ಬೆಳೆದಿರೋ ಫ್ರೆಂಡ್ಸು, ಅಲ್ಲಿ ಕೂಡ ಒಟ್ಟಿಗೆ ಇದ್ದಾರೆ, ಅವನ ನಂಬಿಕೆ ಇದ್ದೇ ಇರುತ್ತೆ. ಆ ಬೇಸಿಸ್ ಮೇಲೆ ಆಕೆ ಅಂದರೆ ಮೀರಾಳ ತಾಯಿ ದಿವ್ಯಾನ ಮೀರಾಳ ರೂಮ್ ಒಳಗಡೆ ಕಳಿಸ್ತಾಳೆ. ಸೊ ಮೀರಾ ರೂಮ್ಗೆ ಹೋದಂತಹ ದಿವ್ಯಾ ಸೀದಾ ಆಕೆಯ ಕೆಲವೊಂದು ಬಟ್ಟೆಗಳನ್ನ ತಗೊತಾಳೆ, ಎತ್ಕೊಂಡು ಬ್ಯಾಗಲ್ಲಿ ಹಾಕ್ಕೊಂಡು ಮನೆಗೆ ಬಂದುಬಿಡ್ತಾಳೆ. ಆ ಬಟ್ಟೆಯಲ್ಲಿ ಒಂದು ತುಂಡು ಅಂದರೆ ಆಕೆಯ ದುಪ್ಪಟ್ಟ ಒಂದು ತುಂಡು ಮಾಡಿ, ಆಕೆಯ ಫೋಟೋಗ್ರಾಫಿ ಇವಳು ಫೋನಲ್ಲಿ ಏನಿತ್ತು ಅದನ್ನು ಪ್ರಿಂಟೌಟ್ ತೊಗೊಂಡು ಸೀದಾ ಆ ತಾಂತ್ರಿಕನ ಹತ್ರ ಹೋಗಿ ಇವೆರಡನ್ನೂ ಕೊಟ್ಟು ಒಂದಿಷ್ಟು ದುಡ್ಡನ್ನು ಕೊಟ್ಟು ಬಂದುಬಿಡ್ತಾಳೆ. ಆಗ ಆ ತಾಂತ್ರಿಕ ಹೇಳೋದು, ಇಲ್ಲಿಗೆ ಮುಗೀತು, ನೀನು ಮತ್ತೆ ಈ ಕಡೆ ಬರಂಗಿಲ್ಲ, ನಾನು ಏನು ಮಾಡ್ತೀನೋ ನನಗೆ ಆ ಹುಡುಗಿ ಮಧ್ಯೆ ಇದ್ದಿದ್ದು, ನೀನಿನ್ನ ಇದಕ್ಕೆ ಬರೋ ಹಾಗಿಲ್ಲ, ಆ್ಯಂಡ್ ಈ ವಿಷಯನ ನೀನು ಬೇರೆ ಯಾರ ಹತ್ರನೂ ಹೇಳಿದ್ರೆ ಈ ಥರ ಮಾಡಿಸಿದ್ದೀನಿ ಅಂತ ಎಲ್ಲ ನಿನಗೆ ಉಲ್ಟಾ ಹೊಡೆಯುತ್ತೆ, ನೀನು ಅನುಭವಿಸ್ತೀಯಾ ಅಂತ ಹೇಳಿ ಕಳಿಸ್ಬಿಡ್ತಾನೆ. ಸರಿ, ಹೊರಡೋಕ್ಕೂ ಮುಂಚೆ ಆಕೆಗೆ ಒಂದು ನಿಂಬೆಹಣ್ಣು ಕೊಡ್ತಾರೆ, 3 ನಿಂಬೆಹಣ್ಣು ಕೊಡ್ತಾರೆ. ಕೊಟ್ಟು ಒಂದನ್ನು ಆಕೆ ಕುಡಿಬೇಕು, ಇನ್ನೊಂದ್ರ ಮೇಲೆ ಆಕೆ ಮಲಗಬೇಕು, ಇನ್ನೊಂದು ನಿಂಬೆಹಣ್ಣು ಆಕೆ ಯೂಸ್ ಮಾಡುವಂತಹ ಬಟ್ಟೆಗಳ ಮಧ್ಯೆ ಇಟ್ಟು ಅದನ್ನು ಅವಳು ಯೂಸ್ ಮಾಡಬೇಕು ಅಂತ 3 ನಿಂಬೆಹಣ್ಣು ಕೊಡ್ತಾರೆ. ಈಕೆ ಅದನ್ನು ಎತ್ಕೊಂಡು ಸೀದಾ ಹೈದ್ರಾಬಾದಿಗೆ ಬರ್ತಾಳೆ. ಬಂದು ಈಕೆ ಬರೋಷ್ಟರಲ್ಲಿ ಅವಳು ಇನ್ನೂ ಆಫೀಸಲ್ಲಿ ಇರ್ತಾಳೆ, ಯಾಕಂದರೆ ಅವಳದು ಮಾರ್ನಿಂಗ್ ಶಿಫ್ಟೇ ಅಲ್ಲ. ಅವಳು ಬರೋಷ್ಟರಲ್ಲಿ ಈಕೆ ನಿಂಬೆಹಣ್ಣು ಜ್ಯೂಸ್ ಮಾಡಿ ಇಟ್ಟಿರ್ತಾಳೆ. ಒಂದನ್ನು ಅವಳು ತಲೆದಿಮ್ ಕೆಳಗಡೆ, ಯಾರು ಮೀರಾ ತಲೆದಿಮ್ ಕೆಳಗಡೆ ಇಟ್ಬಿಟ್ಟಿರ್ತಾಳೆ, ನಾನು ಅವಳು ಕಬೋರ್ಡಲ್ಲಿ ಇಟ್ಬಿಟ್ಟಿರ್ತಾಳೆ. ಆಕೆ ಬಂದಿದ ತಕ್ಷಣ ಸುಸ್ತಾಗಿ ಬರ್ತಾಳೆ. ಇಬ್ಬರು ಚೆನ್ನಾಗಿ ಮಾತಾಡಿ, ಯಾವಾಗ ಬಂದೆ, ಹಾಗೆ ಹೀಗೆ, ನಾನು ನಿಮ್ಮ ಮನೆಗೆ ಹೋಗಿದ್ದೆ, ನಿನ್ನ ಕೆಲವೊಂದು ಬಟ್ಟೆಗಳು ತಂದಿದ್ದೀನಿ ತಗೋ ಅಂತ ಇವಳೇ ಪ್ರೊಆಕ್ಟಿವ್ ಆಗಿ ಕೊಟ್ಬಿಡ್ತಾಳೆ. ಸರಿ ಆಯಿತು, ನೀನು ಸುಸ್ತಾಗಿ ಬಂದಿದೆಯಾ, ತಗೋ ನಿಂಬೆಹಣ್ಣು ಜ್ಯೂಸ್ ಮಾಡಿದ್ದೀನಿ, ನಾನು ಕುಡ್ದೆ, ನೀನು ಕುಡಿ ಅಂತ ಹೇಳಿ ಆಕೆಗೆ ನಿಂಬೆಹಣ್ಣು ಜ್ಯೂಸ್ ಕೂಡ ಕುಡಿಸ್ಬಿಡ್ತಾಳೆ. ಕುಡಿಸಿ ರೆಡಿಯಾಗಿ ದಿವ್ಯಾ ನೈಟ್ ಶಿಫ್ಟಿಗೆ ಹೊರಟೆ ಬಿಡ್ತಾಳೆ. ಆಗ ಆ ಮನೇಲಿರೋದು ಅವತ್ತಿನಿಂದ ಮೀರಾ ಒಬ್ಬಳೆ, ಯಾಕಂದರೆ ದಿವ್ಯಾ ನೈಟ್ ಶಿಫ್ಟ್ಗೆ ಹೋಗ್ತಾ ಇರ್ತಾಳೆ. ಮೀರಾ ನೈಟು ಮಲಗಿರ್ತಾಳೆ, ಸುಮಾರು ಟೈಮ್ ಒಂದು 11:30, 11:45 ಆಗಿರುತ್ತೆ. ಮಲಗಿರ್ತಾಳೆ. ಆಕೆಗೆ ಡೋರ್ನ ಬಂದು ಯಾರೋ ತಟ್ಟಂತಹ ಸೌಂಡ್ ಕೇಳಿಸುತ್ತೆ. ಇವಳಿಗೆ ಎಚ್ಚರ ಆಗುತ್ತೆ, ಕುತ್ಕೊತಾಳೆ. ಅವಳು ಗೊತ್ತಾಗಲ್ಲ ಕನ್ಸಲ್ಲಿ ಬಂದಿದ್ದ ಇಲ್ಲ ನಿಜವಾಗ್ಲೂ ಯಾರಾದರೂ ಬಾಗಿಲು ಬಡಿತಾ ಇದ್ದಾರಾ ಅಂತ. ಕುತ್ಕೊಂಡು ಮತ್ತೆ ಯೋಚನೆ ಮಾಡ್ತಾಳೆ. ಆಗ ಬಾಗಿಲು ಮತ್ತೆ ಬಡಿಯುತ್ತೆ. ಆಗ ಕನ್ಫರ್ಮ್ ಆಗುತ್ತೆ ಇವಳಿಗೆ, ಓಕೆ ಯಾರೋ ಬಂದಿದ್ದಾರೆ. ಬಟ್ ಯಾರು ಬಂದಿದ್ದಾರೆ? ದಿವ್ಯಾ ಕೆಲ್ಸಕ್ಕೆ ಹೋಗಿದ್ದಾಳೆ, ಇನ್ನು ಬೇರೆ ಯಾರೂ ಆ ಮನೆಗೆ ಬರೋದಿಲ್ಲ. ಸಿದ್ಧಾರ್ಥ ಬರೋದಿಲ್ಲ, ಮಾಡೋದಿಲ್ಲ. ಅವ್ರು ಏನಿದ್ರು ಆಫೀಸಲ್ಲಿ ಸಿಗ್ತಾರೆ, ಆಚೆ ಮೀಟ್ ಮಾಡ್ತಾರೆ, ಈಕೆ ಮನೆಗೆ ವಾಪಸ್ ಬಂದುಬಿಡ್ತಾಳೆ. ಓನರ್ ಏನಾದರೂ ಬಂದ್ರಾ? ಯಾಕಂದರೆ ಇವರ ಫ್ಲೋರ್ ಇದ್ದಿದ್ದು 3rd ಫ್ಲೋರ್, ಓನರ್ ಗ್ರೌಂಡ್ ಫ್ಲೋರಲ್ಲಿ ಇರ್ತಾರೆ. ಸರಿ, ಓನರ್ ಏನಾದರೂ ಬಂದಿರ್ಬೋದಾ ಅಂತ ಹೋಗಿ ಬಾಗಿಲನ್ನ ತೆಗಿತಾಳೆ. ತೆಗೆದು ನೋಡಿದ್ರೆ ಬಾಗಿಲು ಮುಂದೆ ಯಾರೂ ಇರೋದಿಲ್ಲ. ಮೋಸ್ಟ್ಲಿ ಯಾರೋ ಬಂದು ಹೋಗಿರ್ಬೋದಾ, ಇಲ್ಲ ಬೇರೆ ಏನಾದರೂ ಸೌಂಡ್ ಇರ್ಬೋದಾ ಅಂತ ಯೋಚನೆ ಮಾಡಿ ಮೀರಾ ವಾಪಸ್ ಬೆಡ್ರೂಮ್ಗೆ ಹೋಗ್ತಾಳೆ. ಬೆಡ್ರೂಮ್ಗೆ ಹೋಗಿ ಇನ್ನೇನು ಮಲ್ಕೊಬೇಕು, ಮತ್ತೆ ಬಾಗಿಲು ತಟ್ಟಿದ ಸೌಂಡ್ ಬರುತ್ತೆ. ಈಕೆ ಮತ್ತೆ ಎದ್ದಾಚೆ ಹೋಗ್ತಾಳೆ. ಬಾಗಿಲು ತೆಗೆದು ನೋಡಿದ್ರೆ ಮತ್ತೆ ಯಾರೂ ಇರೋದಿಲ್ಲ. ಲಿಫ್ಟ್ ಕೂಡ ಗ್ರೌಂಡ್ ಫ್ಲೋರ್ ಅಂತಲೇ ತೋರಿಸ್ತಾ ಇರುತ್ತೆ. ಅಟ್ಲೀಸ್ಟ್ ಯಾರು ಕೆಳಗಡೆ ಹೋಗ್ತಾ ಇದ್ರೆ ಲಿಫ್ಟ್ ಮೂಮೆಂಟ್ ಅದು ಕಾಣಬೇಕಲ್ಲ, 2nd ಫ್ಲೋರ್ 1st ಫ್ಲೋರ್ ಅಂತ. ಇವಾಗ ಏನು ಮಾಡ್ತಾಳೆ, ಆಕೆ ಬಾಗಿಲು ಕ್ಲೋಸ್ ಮಾಡ್ಬಿಟ್ಟು ಹಾಲಲ್ಲೇ ಕೂತ್ಕೊತಾಳೆ. ಕೂತ್ಕೊಂಡಿದ್ದು 30 ಸೆಕೆಂಡ್ಗೆ ಮತ್ತೆ ಬಾಗಿಲು ಬಡಿತಾರೆ. ಬಾಗಿಲು ಬಡಿದ ತಕ್ಷಣ ಓಪನ್ ಮಾಡ್ತಾಳೆ, ಯಾರೂ ಇಲ್ಲ, ಮತ್ತೆ ಯಾರೂ ಇಲ್ಲ. ಯಾಕೆಂದರೆ ಡೋರ್ ಓಪನ್ ಮಾಡಿದ ತಕ್ಷಣ ಒಂದು ಪ್ಯಾಸೇಜ್ ಇದೆ, ಎದುರುಗಡೆ ಫುಲ್ಲು ಏನೂ ಇಲ್ಲ, ಅಲ್ಲಿ ಕೆಳಗಡೆ ರೋಡ್ ಕಾಣಿಸುತ್ತೆ, ಈ ಕಡೆ ಸ್ಟೆಪ್ಸು, ಈ ಕಡೆ ಲಿಫ್ಟು.
ಸ್ಟೆಪ್ಸ್ ಕಡೆನೂ ಯಾರೂ ಹೋಗಿಲ್ಲ, ಯಾಕಂದರೆ ಅಲ್ಲೊಂದು ಗ್ರಿಲ್ ಇದೆ, ಅದನ್ನು ಲಾಕ್ ಮಾಡಿದ್ದಾಳೆ. ಈ ಕಡೆ ಲಿಫ್ಟ್ ಗ್ರೌಂಡ್ ಫ್ಲೋರಲ್ಲೇ ಇದೆ, ಲಿಫ್ಟ್ ಮೂಮೆಂಟ್ ಕೂಡ ಆಗಿಲ್ಲ. ಏನು ನಡೀತಾ ಇದೆ ಅಂತ ಇವಳಿಗೆ ಪ್ರಾಸೆಸ್ ಮಾಡ್ಕೊಳಕ್ಕಾಗ್ತಾ ಇರಲಿಲ್ಲ. ಮತ್ತೆ ಲಾಕ್ ಮಾಡಿಬಿಟ್ಟು ಹಾಲಲ್ಲಿ ಬಂದು ಕುತ್ಕೊತಾಳೆ. ಒಂದು 10-15 ನಿಮಿಷ ಆಗುತ್ತೆ, ಏನೂ ಸೌಂಡ್ ಬರೋದಿಲ್ಲ. ವಾಪಸ್ ಹೋಗಿ ರೂಮಲ್ಲಿ ಮಲ್ಕೊಳಕ್ಕೆ ಹೋಗ್ತಾಳೆ. ಮತ್ತೆ ನಾಕ್ ಮಾಡಿದ ಸೌಂಡ್ ಬರುತ್ತೆ. ಈ ಸಲ ಮೇನ್ ಡೋರಲ್ಲ, ಆಕೆಯ ರೂಮ್ನ ನಾಕ್ ಮಾಡಿರ್ತಾರೆ. ಇವಳು ಆಚೆ ಕಡೆ ಗ್ರಿಲ್ ಲಾಕ್ ಆಗಿದೆ, ಲಿಫ್ಟು ಕೆಳಗಡೆ ಇದರಲ್ಲಿ ಗ್ರೌಂಡ್ ಫ್ಲೋರಲ್ಲಿದೆ, ಮೇನ್ ಡೋರ್ ಲಾಕ್ ಆಗಿದೆ, ರೂಮ್ ಡೋರ್ ನಾಕ್ ಮಾಡಿದ್ಯಾರು. ಇವಳಿಗೆ ಸಿಕ್ಕಾಪಡೆ ಭಯ ಆಗುತ್ತೆ. ಸರಿ ಎದ್ದು ರೂಮ್ ಡೋರ್ನ ತೆಗಿತಾಳೆ, ಮತ್ತೆ ಅಲ್ಲಿ ಯಾರೂ ಇಲ್ಲ. ಅವಳಲ್ಲಿ ನಿಂತಿದ್ದಂಗೆ ಮತ್ತೆ ಮೇನ್ ಡೋರ್ ನಾಕ್ ಆಗುತ್ತೆ. ಅವಳಿಗೆ ತುಂಬ ಭಯ ಆಗುತ್ತೆ. ಇಮಿಡಿಯೇಟ್ಲಿ ಸಿದ್ಧಾರ್ಥಕ್ಕೆ ಕಾಲ್ ಮಾಡ್ತಾಳೆ. ಸಿದ್ಧಾರ್ಥ್ ಈ ಥರ ಆಗ್ತಾ ಇದೆ, ಯಾರೋ ಬಂದು ನನ್ನ ಡೋರ್ನ ನಾಕ್ ಮಾಡ್ತಾ ಇದ್ದಾರೆ, ಇಷ್ಟೊತ್ತು ಆಚೆ ಕಡೆ ಮಾಡ್ತಾಯಿದ್ರು, ಇವಾಗ ನೋಡಿದ್ರೆ ನನ್ನ ರೂಮ್ ಡೋರ್ನೇ ನಾಕ್ ಮಾಡಿದ್ರು ಅಂತೆಲ್ಲ ಹೇಳ್ಕೊತಾಳೆ. ಅವನು ಒಂದು ಸ್ವಲ್ಪ ಹೊತ್ತು ಮಾತಾಡಿ ಆರಾಮ್ ಮಲ್ಕೋ, ಆ ಥರ ಏನೂ ಇರೋದಿಲ್ಲ, ನೆಮ್ಮದಿಯಾಗಿ ಮಲ್ಕೋ ಅಂತ ಹೇಳಿ 1 ಅವರ್ ಮಾತಾಡಿ ಅವನು ಮಲಗಿಬಿಡ್ತಾನೆ. ಮೀರಾ ಅವತ್ತು ಸಹ ಮಲಗಿಬಿಡ್ತಾಳೆ. ಸರಿ ಬೆಳಿಗ್ಗೆ ಎದ್ದು ಈಕೆ ಬರ್ತಾಳೆ, ಯಾರು ದಿವ್ಯಾ ಮನೆಗೆ. ದಿವ್ಯಾ ಹತ್ರ ಈ ಥರ ಆಯಿತು ನನಗೆ ಅಂತ ಹೇಳ್ಕೊತಾಳೆ. ದಿವ್ಯಾಗೆ ಎಲ್ಲೋ ಒಂದು ಕಡೆ ಐಡಿಯಾ, ಒಂದು ಸ್ವಲ್ಪ ಸೆನ್ಸ್ ಆಗುತ್ತೆ, ಓಕೆ ಏನೋ ನಡೀತಾ ಇದೆ, ಸರಿ ಆಯಿತು. ಬಟ್ ಅವಳು ಚೇಂಜಸ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಿದ್ದು ಸಿದ್ಧಾರ್ಥ್ ಹತ್ರ, ಅಂದರೆ ಸಿದ್ಧಾರ್ಥ್ ಇವಳ ಹತ್ರ ಬಂದು ಇವಳ ಮೇಲೆ ಫೀಲಿಂಗ್ಸ್ ಬೆಳೆಸ್ಕೊಳ್ಳೋ ಥರ ಏನಾದರೂ ಆಗುತ್ತೆ ಅನ್ನೋ ಥರ ದಿವ್ಯಾ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತಾಳೆ. ಇದೇನಿದು, ಸರಿ ಆಯಿತು ನೋಡೋಣ ಅಂದ್ಕೊಂಡು ಸುಮ್ಮನಾಗ್ಬಿಡ್ತಾಳೆ. ಮತ್ತು ಅವತ್ತಿನ ನೈಟ್ ಮೀರಾ ಸಿದ್ಧಾರ್ಥ್ ಜೊತೆ ಮಾತಾಡಿಕೊಂಡು ಬಾಲ್ಕನಿ ಹತ್ರ ಓಡಾಡ್ತಾ ಇರ್ತಾಳೆ. ಓಡಾಡುವಂತಹ ಟೈಮ್ನಲ್ಲಿ ಆಕೆಗೆ ಅವಳ ಹಿಂದೆ ಯಾರೋ ನಿಂತ್ಕೊಂಡು ಅವಳನ್ನ ನೋಡ್ತಾ ಇದ್ದಾರೆ ಅನ್ನುವಂಥ ಒಂದು ಫೀಲಿಂಗ್ ಸ್ಟಾರ್ಟ್ ಆಗುತ್ತೆ ಮೀರಾಗೆ. ಅವಳು ಫೋನಲ್ಲೇ ಹೇಳ್ತಾಳೆ ಸಿದ್ಧಾರ್ಥ್ಗೆ, ಸಿದ್ಧಾರ್ಥ್ ನನಗೆ ನನ್ನ ಹಿಂದೆ ಯಾರೋ ನಿಂತ್ಕೊಂಡು ನನ್ನ ನೋಡ್ತಾ ಇದ್ದಾರೆ ಅನ್ನಿಸ್ತಾ ಇದೆ, ನನಗೆ ಯಾರ್ದೋ ಪ್ರೆಸೆನ್ಸ್ ಫೀಲ್ ಆಗ್ತಾ ಇದೆ, ಯಾರ್ದೋ ವಾರ್ಮ್ತ್ ನನಗೆ ಗೊತ್ತಾಗ್ತಾ ಇದೆ ಅಂತ ಹೇಳ್ತಾಳೆ. ಅದಕ್ಕೆ ಸಿದ್ಧಾರ್ಥ್ ಇಟ್ಕೊಂಡು, ನೀನು ಬೆಳಿಗ್ಗೆಯಿಂದ ತುಂಬ ಕೆಲಸ ಮಾಡಿದ್ಯಾ, ಸ್ಟ್ರೈನ್ ಆಗಿದೆಯಾ, ಸಾಕು ಮಾತಾಡಿದ್ದು, ಹೋಗಿ ಮಲ್ಕೋ, ಮೋಸ್ಟ್ಲಿ ಮಲಗಿದ್ರೆ ನಿಂಗೆ ಆರಾಮ ಅನಿಸ್ಬೋದು ಅಂತ ಹೇಳ್ತಾಳೆ. ಸರಿ ಆಯಿತು ಅಂತ ಫೋನ್ ಕಟ್ ಮಾಡಿ ಬಾಲ್ಕನಿದು ಡೋರ್ ಹಾಕಿ ಈಕೆ ಬಂದು ಮಲಗಿಬಿಡ್ತಾಳೆ. ಕರೆಕ್ಟಾಗಿ ಒಂದು ಅರ್ಧ ಗಂಟೆ ಆಗಿರುತ್ತೆ, ಸಮಯ ಒಂದು ಸುಮಾರು ಒಂದು 12 ಕಾಲ ಆಗಿರುತ್ತೆ. ಸಡನ್ನಾಗಿ ಬಾಲ್ಕನಿ ಡೋರ್ ಓಪನ್ ಆಗುತ್ತೆ. ಓಪನ್ ಆಗಿ ಜೋರಾಗಿ ಗಾಳಿ ಒಳಗಡೆ ಬೀಸುತ್ತೆ. ಮೀರಾಗೆ ಆ ಸೌಂಡ್ಗೆ ಎಚ್ಚರ ಆಗುತ್ತೆ. ಏನಿದು ಬಾಲ್ಕನಿ ಡೋರ್ ಕ್ಲೋಸ್ ಮಾಡಿದ್ನಲ್ಲ, ಗಾಳಿಗೇನಾದರೂ ಓಪನ್ ಆಯಿತಾ ಅಂತ ಹೇಳಿ ಮತ್ತೆ ಹೋಗಿ ಬಾಲ್ಕನಿ ಡೋರ್ನ ಲಾಕ್ ಮಾಡಿ ವಾಪಸ್ ಬಂದು ಬೆಡ್ ಮೇಲೆ ಕೂತ್ಕೊತಾಳೆ. ಕೂತ್ಕೊಂಡಾಗ ಅವಳಿಗೆ ಆ ಬಾಲ್ಕನಿ ಡೋರ್ ಏನಿದೆ ಅದ್ರ ಪಕ್ಕ ಕಿಟಕಿ ಇರುತ್ತೆ, ಕಿಟಕಿದು ಕರ್ಟನ್ ಕ್ಲೋಸ್ ಆಗಿರುತ್ತೆ. ಕರ್ಟನ್ಸ್ ಆಟೋಮೆಟಿಕ್ಕಾಗಿ ಓಪನ್ ಆಗೋದನ್ನು ನೋಡ್ತಾಳೆ ಮೀರಾ. ಅವಳಿಗೆ ತುಂಬ ಭಯ ಆಗುತ್ತೆ. ಅವಳಿಗೆ ಗಾಳಿಗೇನಾದರೂ ಕರ್ಟನ್ ಮೂವ್ ಆಗ್ತಾ ಇದೆಯಾ ಅಂತ ಯೋಚನೆ ಮಾಡ್ತಾಳೆ. ಬಟ್ ಕಿಟಕಿಗಳು ಕ್ಲೋಸ್ ಆಗಿರುತ್ತೆ, ಗಾಳಿ ಬರೋದಕ್ಕೆ ಜಾಗನೇ ಇರೋದಿಲ್ಲ. ಅವಳಿಗೆ ತುಂಬ ಭಯ ಆಗುತ್ತೆ. ಹೊತ್ಕೊಂಡು ಮಲಗಿಬಿಡ್ತಾಳೆ. ಆವತ್ತಿನ ದಿನ ಕೂಡ ಅದೇ ರೀತಿ ಕಳೆದೋಗುತ್ತೆ. ನೆಕ್ಸ್ಟ್ ಡೇ ಎದ್ದು ದಿವ್ಯಾಗೆ ಈ ಥರ ಆಯಿತು ಅಂತ ಹೇಳ್ತಾಳೆ. ದಿವ್ಯಂಗೆ ಎಲ್ಲೋ ಒಂದು ಕಡೆ ಇದೇನಾದರೂ ಇವಳಿಗೆ ತೊಂದರೆ ಆಗ್ತಾಯಿದೆಯಾ, ಕೆಟ್ಟ ರೀತಿಯಲ್ಲಿ ತೊಂದರೆ ಆಗ್ತಾ ಇದೆಯಾ ಅನ್ನೋ ಒಂದು ಆತಂಕ ಸ್ಟಾರ್ಟ್ ಆಗುತ್ತೆ. ಬಟ್ ಅವಳು ಏನೂ ಮಾತಾಡೋದಿಲ್ಲ, ಯಾಕಂದರೆ ಆ ಮಾಂತ್ರಿಕ ಹೇಳಿರ್ತಾನೆ, ಈ ವಿಷಯ ನೀನು ಯಾರ ಹತ್ರನೂ ಹೇಳಂಗಿಲ್ಲ ಅಂತ. ಸರಿ ಅವಳು ಬಂದು ಮಲಗಿಬಿಡ್ತಾಳೆ. ಅವಳಿಗೆ ಆಮೇಲೆ ಆ ಮನೇಲಿರೋದಕ್ಕೆ ಭಯ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಆಚೆ ಹೋಗ್ಬಿಡೋದು, ಆಮೇಲೆ ಒಂದು 2 ಅವರ್ ಬಂದು ಮಲ್ಕೊಂಡು ನೈಟ್ ಶಿಫ್ಟಿಗೆ ಹೊರಟೋಗೋದು, ಈ ಥರ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾಳೆ ದಿವ್ಯಾ. ಮೀರಂಗೆ ಡೇ ಬೈ ಡೇ ಆ ಮನೆಯಲ್ಲಿ ವಿಚಿತ್ರವಾದಂಥ ಎಕ್ಸ್ಪೀರಿಯನ್ಸ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಹಾಲು ಒಡೆದೋಗೋದು. ಒಂದು ದಿನ ಆಕೆ ಆ ಬಾಲ್ಕನಿನಲ್ಲಿ ಇರಬೇಕಾದ್ರೆ ಹಿಂದ್ಗಡೆಯಿಂದ ಯಾರೋ ಬಂದು ಪುಷ್ ಮಾಡ್ದಂಗೆ ಆಗುತ್ತೆ. ಒಂದು ಸ್ವಲ್ಪ ಮಿಸ್ ಆಗಿದ್ದು ಕೆಳಗಡೆ ಬಿದ್ದೋಗ್ತಾ ಇರ್ತಾಳೆ ಮೀರಾ. ಈ ಥರದ ಎಕ್ಸ್ಪೀರಿಯನ್ಸ್ ಆಗಿ ಸ್ಟಾರ್ಟ್ ಆಗುತ್ತೆ. ಅವಳು ಒಂದು 4-5 ಡೇಸ್ ಆದಮೇಲೆ ವಿಪರೀತ ಹುಷಾರು ತಪ್ಪಿಬಿಡ್ತಾಳೆ. ಬೆಳಿಗ್ಗೆ ಎದ್ದವಳು ಕಂಟಿನ್ಯೂಸ್ ಆಗಿ ವಾಮಿಟ್ ಮಾಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡ್ತಾಳೆ. ಆಲ್ಮೋಸ್ಟ್ ಒಂದು 3-4 ಡೇಸ್ ಹುಷಾರು ತಪ್ತಾಳೆ. 3-4 ಡೇಸಲ್ಲಿ ಮೀರಾ ಸುಮಾರು ಒಂದು 8-10 kg ವೆಯ್ಟ್ ಲಾಸ್ ಆಗಿಬಿಟ್ಟಿರ್ತಾಳೆ. ಅಷ್ಟು ತೂಕ ಕಳ್ಕೊಂಡ್ಬಿಟ್ಟಿರ್ತಾಳೆ, ಅಷ್ಟು ವೀಕ್ ಆಗಿಬಿಟ್ಟಿರ್ತಾಳೆ ಮೀರಾ. ಇದನ್ನೆಲ್ಲ ನೋಡಿದ ದಿವ್ಯಾಗೆ ತುಂಬ ಗಾಬರಿ ಆಗುತ್ತೆ. ಇಮ್ಮಿಡಿಯೇಟಾಗಿ ಮೀರಾ ಪೇರೆಂಟ್ಸಿಗೆ ಕಾಲ್ ಮಾಡ್ತಾಳೆ. ಮೀರಾ ಅಪ್ಪ ಅಮ್ಮ ಇಬ್ಬರು ಮೈಸೂರಿಂದ ಹೈದ್ರಾಬಾದಿಗೆ ಬಂದುಬಿಡ್ತಾರೆ. ಮಗಳನ್ನ ಆ ಸ್ಥಿತಿನಲ್ಲಿ ನೋಡಿ ಸಿಕ್ಕಾಪಟ್ಟೆ ಹೆದರ್ಕೊತಾರೆ.
ಮೀರಾ ಅವರ ಪೇರೆಂಟ್ಸ್. ಈಕೆ ಆಫೀಸ್ಗೆ ಹೋಗೋದನ್ನು ಬಿಟ್ಬಿಡ್ತಾಳೆ, ಮನೆಯಲ್ಲೇ ನೋಡ್ಕೊತಾ ಇರ್ತಾರೆ. ಒಂದು ದಿನ ರಾತ್ರಿ ಎಲ್ಲರೂ ಮಲಗಿರುವಂಥ ಟೈಮ್ನಲ್ಲಿ ಮೀರಾ ಅಪ್ಪ ಅಮ್ಮ ಎದ್ದು ನೋಡ್ತಾರೆ. ಅವರಿಬ್ಬರು ಹಾಲಲ್ಲಿ ಮಲ್ಕೊತಾ ಇರ್ತಾರೆ. ದಿವ್ಯಾ ನೈಟ್ ಶಿಫ್ಟ್ಗೆ ಹೊರಟೋಗ್ತಾ ಇರ್ತಾಳೆ. ಮೀರಾ ರೂಮ್ನಲ್ಲಿ ಕಾಣೋದೇ ಇಲ್ಲ. ಮನೆಯೆಲ್ಲ ಹುಡುಕ್ತಾರೆ, ಬಾಲ್ಕನಿನಲ್ಲಿ ಹುಡುಕ್ತಾರೆ, ವಾಶ್ರೂಮಲ್ಲಿ ಹುಡುಕ್ತಾರೆ, ಮೀರಾ ಇಲ್ಲ. ಅವ್ರಿಗೆ ಎಲ್ಲೋ ಒಂದು ಕಡೆಯಿಂದ ಒಂದು ಸೌಂಡ್ ಕೇಳಿಸ್ತಾ ಇರುತ್ತೆ. ಅದು ಟೆರೇಸಿಂದ ಬರ್ತಾ ಇರುತ್ತೆ. ಸರಿ, ಅಪ್ಪ ಅಮ್ಮ ಇಬ್ಬರು ಟೆರೇಸ್ಗೆ ಹೋಗಿ ನೋಡ್ತಾರೆ. ಅಲ್ಲಿ ಮೀರಾ ನಿಂತ್ಕೊಂಡಿರ್ತಾಳೆ. ಆ್ಯಂಡ್ ಆ ಗೋಡೆ ಏನಿದೆ, ಕಾಂಪೌಂಡ್ ಟೆರೇಸ್ ಮೇಲೆ, ಅಲ್ಲಿ ಒಂದು ಕಾಗೆ ಕೂತಿರುತ್ತೆ. ಕಾಗೆ ಕೂತ್ಕೊಂಡು ಕಿರುಚ್ತಾ ಇರುತ್ತೆ. ಹತ್ತಿರ ಹೋಗಿ ನೋಡಿದ್ರೆ ಕಿರುಚ್ತಾ ಇದ್ದಿದ್ದು ಕಾಗೆ ವಾಯ್ಸ್ನಲ್ಲಿ ಕಾಗೆ ಅಲ್ಲ, ಆ ಧ್ವನಿ ಮೀರಾಳ ಬಾಯಿಂದ ಬರ್ತಾ ಇರುತ್ತೆ. ಎಸ್, ಮೀರಾ ಗಂಟ್ಲಿಂದ ಕಾಗೆಯ ಸೌಂಡ್ ಬರ್ತಾ ಇರುತ್ತೆ. ಮೀರಾ ಆ ಕಾಗೆಯ ಜೊತೆ ಮಾತಾಡ್ತಾ ಇರ್ತಾಳೆ, ಅದರದೇ ಆದಂಥ ಒಂದು ಭಾಷೆನಲ್ಲಿ, ವಾಯ್ಸಲ್ಲಿ. ಎಸ್, ಮೀರಾ ಕಾಗೆಯ ವಾಯ್ಸ್ನಲ್ಲಿ ಕಾಗೆ ಜೊತೆ ಕಮ್ಯುನಿಕೇಟ್ ಮಾಡ್ತಾ ಇರ್ತಾಳೆ. ಇದನ್ನು ನೋಡಿ ಮೀರಾ ಪೇರೆಂಟ್ಸ್ಗೆ ಸಿಕ್ಕಾಪಟ್ಟೆ ಭಯ ಆಗುತ್ತೆ. ಇನ್ನು 1 ನಿಮಿಷನೂ ಇಲ್ಲಿರೋದು ಬೇಡ, ಊರಿಗೆ ಕರ್ಕೊಂಡು ಹೊರಟೋಗೋಣ, ಅವಳನ್ನ ಊರಲ್ಲೇ ತೋರಿಸೋಣ ಅಂತ ಎಲ್ಲ ರೆಡಿ ಮಾಡ್ಕೊತಾರೆ. ಈ ವಿಷಯ ಸಿದ್ಧಾರ್ಥಗೆ ಗೊತ್ತಾಗುತ್ತೆ. ಸಿದ್ಧಾರ್ಥ್ ಸೀದಾ ಓಡಿ ಮೀರಾ ಮನೆಗೆ ಬರ್ತಾನೆ. ಬಟ್ ಮೀರಾ ಪೇರೆಂಟ್ಸ್ ಸಿಕ್ಕಾಪಟ್ಟೆ ಬೈದು ಬಿಡ್ತಾರೆ ಸಿದ್ಧಾರ್ಥ್ಗೆ. ಇದಾಗದಿರೋ ವಿಷಯ ನಮಗೂ ನಿಮಗೂ ಬರಲ್ಲ ಅಂತ ಹೇಳಿ ಚೆನ್ನಾಗಿ ಬೈದು ಸಿದ್ಧಾರ್ಥನ ಕಳಿಸ್ಬಿಡ್ತಾರೆ. ಸೊ ದಿವ್ಯಾಗೆ ಇದನ್ನೆಲ್ಲ ನೋಡಿ ಒಂದು ಸ್ವಲ್ಪ ಖುಷಿಯಾಗುತ್ತೆ. ಓಕೆ, ಇವ್ರದ್ದು ಫೈನಲಿ ಬ್ರೇಕಪ್ ಆಯಿತು ಅಂತ ಅಂದ್ಕೊಂಡು ಈ ಕಡೆ ಮೀರಾನ ಅವ್ರ ತಂದೆ ತಾಯಿ ಇಬ್ಬರು ಊರಿಗೆ ಕರ್ಕೊಂಬಂದುಬಿಡ್ತಾರೆ. ದಿವ್ಯಾ ಹೈದ್ರಾಬಾದಲ್ಲೇ ಉಳ್ಕೊತಾಳೆ. ಬಟ್ ಇವಾಗ ಅದಾದಮೇಲೆ ಏನಾಯಿತು? ಮೀರನ್ನ ಹಲವಾರು ದೇವಸ್ಥಾನಕ್ಕೆ ಎಲ್ಲ ಕಡೆ ಕರ್ಕೊಂಡು ಹೋಗ್ತಾರೆ. ಬಟ್ ಸರಿ ಹೋದ್ಲಾ? ಇಲ್ಲ, ಸರಿ ಹೋಗಲೇ ಇಲ್ಲ. ದಿವ್ಯಾಗೆ ಈ ವಿಷಯ ಗೊತ್ತಾಗುತ್ತೆ. ಈ ಕಡೆ ಸಿದ್ಧಾರ್ಥ್ಗೆ ದಿವ್ಯಾ ಮೇಲೆ ಮನಸ್ಸಾಯ್ತಾ? ಅದೂ ಇಲ್ಲ. ಸಿದ್ಧಾರ್ಥ್ ತೀರಾ ಡಿಪ್ರೆಸ್ ಆಗಿ ಕಂಪ್ನಿನೇ ಬಿಟ್ಟು ಹೊರಟೋಗ್ತಾನೆ. ಆ ಕಡೆ ದಿವ್ಯಾಗೆ ಇಷ್ಟಪಟ್ಟಿದ್ದ ಹುಡುಗನೂ ಇಲ್ಲ, ಜೊತೆಗೆ ಬೆಳೆದಂತಹ ಪ್ರಾಣ ಸ್ನೇಹಿತನೂ ಇಲ್ಲ. ಆಗ ದಿವ್ಯಾಗೆ ಅವಳು ಮಾಡಿದ್ದು ತಪ್ಪು ಅರಿವಾಗುತ್ತೆ. ಸೀದಾ ಊರಿಗೆ ವಾಪಸ್ ಬಂದು ಈ ಥರ ಒಂದು ತಪ್ಪು ಮಾಡಿಬಿಟ್ಟೆ ಅಂತ ಮೀರಾಳ ತಂದೆ ತಾಯಿ ಹತ್ರ ದಿವ್ಯಾ ಹೇಳಿಬಿಡ್ತಾಳೆ. ಹೇಳಿ ಈ ಮೀರಾ ಅಪ್ಪ ಅಮ್ಮ ಇಬ್ಬರು ಆ ತಾಂತ್ರಿಕ ಏನಿದ್ದ ಊರಾಚೆ ಕೆರೆಕಟ್ಟೆ ಪಕ್ಕ ಅವ್ರ ಹತ್ರ ಹೋಗ್ತಾರೆ. ಆಗ ಆತ ಹೇಳೋದು, ನಾನು ಒಂದು ವಶೀಕರದ ಪ್ರಯೋಗ ಮಾಡಿದ್ದೆ ಈ ಹುಡುಗಿ ಮೇಲೆ, ಆ್ಯಂಡ್ ಇವಳ ಮೇಲೆ ಇನ್ನೊಂದು ಆತ್ಮನ ಛೂ ಬಿಟ್ಟಿದ್ದೆ. ಇದಕ್ಕೆ ಸೊಲ್ಯೂಷನ್ನೇ ಇಲ್ಲ, ಇದಕ್ಕೆ ಯಾವುದೇ ರೀತಿ ಸೊಲ್ಯೂಷನ್ ಇಲ್ಲ, ಇದಕ್ಕೆ ಪರಿಹಾರನೇ ಇಲ್ಲ, ನಿಮ್ಮ ಮಗಳು ಇರೋಷನ ಹೀಗೆ ಇರ್ತಾಳೆ ಅಂತ ಹೇಳಿ ಕಳಿಸ್ಬಿಡ. ಅವರು ಹಲವಾರು ಕಡೆ ಹುಡುಕಿ ನೋಡ್ತಾರೆ. ಅವಳ ಪಾಪ ಇವತ್ತಿಗೂ ಬೆಡ್ ರಿಡನ್ ಆಗೇ ಇದ್ದಾಳೆ ಆ ಹುಡುಗಿ. ಬಟ್ ದಿವ್ಯಾ ಏನಾದರೂ, ಆತ ಹೇಳಿರ್ತಾನೆ ತಾಂತ್ರಿಕ, ಇಲ್ಲಿಗೆ ಬಿಟ್ಬಿಡ್ಬೇಕು, ನೀನು ಈ ವಿಷಯನ ಯಾರಿಗೂ ಹೇಳಂಗಿಲ್ಲ ಅಂತ. ಇದಾಗಿ ಸುಮಾರು 6 ತಿಂಗಳಾದಮೇಲೆ ದಿವ್ಯಾ ಅಚಾನಕ್ಕಾಗಿ ಒಂದು ದಿನ ಸೂಸೈಡ್ ಮಾಡ್ಕೊಂಡು ಸತ್ತೇ ಹೋಗ್ತಾಳೆ. ಯಾರಿಗೂ ಗೊತ್ತಿಲ್ಲ ಏನಾಯಿತು, ಯಾಕಾಯಿತು, ಯಾಕೆ ಈ ರೀತಿ ಮಾಡಿದ್ಲು ಅಂತ. ಅಲ್ಟಿಮೇಟ್ಲಿ 3 ಜನದ ಜೀವನನ ಹಾಳು ಮಾಡಿಬಿಡ್ತಾಳೆ ದಿವ್ಯಾ, ಅವಳ ಜೀವನನೂ ಸೇರಿಸಿ. ಮೈ ಡಿಯರ್ ಮಿಸ್ಟೇಕ್ ಫ್ಯಾಮಿಲಿ, ಸೊ ಇದಾಗಿತ್ತು ಇವತ್ತಿನ ಎಪಿಸೋಡ್. ಪ್ರೀತಿಗೋಸ್ಕರ ಪ್ರೀತಿಯನ್ನೇ ಕೊಂದಂತಹ ಒಬ್ಬಳು ಹುಡುಗಿಯ ಕತೆ, ಅದೇ ದಿವ್ಯಾ ಕತೆ. ಜೊತೆಗೆ ಬೆಳೆದಂತಹ ಪ್ರಾಣ ಸ್ನೇಹಿತೆ ಗುಣ ಆಗಕ್ಕಾಗದಿರೋಂಥ ಪರಿಸ್ಥಿತಿಗೆ ತಂದುಬಿಟ್ಲು. ಈ ಕಡೆ ಇಷ್ಟಪಟ್ಟಿಟ್ಟು ಹುಡುಗ ಫುಲ್ ಡಿಪ್ರೆಷನ್ಗೆ ಹೋಗಿ ಕರಿಯರ್ನೇ ಹಾಳು ಮಾಡ್ಕೊಂಬಿಟ್ಟ. ಆ್ಯಂಡ್ ಈಕೆ ಮಾಡಿದ ತಪ್ಪಿಗೆ ಪ್ರಾಯಶ್ಚಿತನೂ ಪಡೆದಕ್ಕಾಗದೆ, ಅನುಭವಿಸೋಕ್ಕೂ ಆಗದೆ, ಏನಾಯಿತೋ ಗೊತ್ತಿಲ್ಲ, ಅದು ತಿರುಗ್ಬಾಣ ಥರ ಆಕೆಯ ಜೀವನ್ನೇ ತಿಂದ್ಕೊಂಡ್ಬಿಡ್ತು. ಇದಾಗಿತ್ತು ಇವತ್ತಿನ ಎಪಿಸೋಡ್, ದ ಬ್ಲೈಂಡ್ ಲವ್. ವೆಲ್, ಈ ಸ್ಟೋರಿ ನಿಮ್ಗೆ ಇಷ್ಟ ಆಯ್ತಾ? ಹಾಗಿದ್ರೆ ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಆ್ಯಂಡ್ ಸ್ಟೇ ವಿತ್ ಮಿ ಆನ್ ರಹಸ್ಯ ವಿತ್ ಲಾಸ್ಯ, ವೆರ್ ಸೀಕ್ರೆಟ್ ಅವೇಟ್ಸ್.